ನಮಗೆ ಏನು ಮಾಡಿದ್ರು ನಮ್ಮ ಬಳ್ಳಾರಿ ಜಿಲ್ಲೆದವರು ಅಲ್ಲಿ ಮಠ ಮಾಡಿದಾರ. ಅನಂತಪುರ ಗೇಟ್ ಹತ್ರ ಅಲ್ಲ, ಇದು ಏರ್ಪೋರ್ಟ್ ಹತ್ರ ಮಠ ಮಾಡ್ಯಾರ ಗುರುಗಳದು. ನಾವು ಓಪನಿಂಗಿಗೆ ಬಂದಿದ್ದೀವಿ. ಮುರುಗೇಂದ್ರಪ್ಪರು ಅಲ್ಲಿಗೆ ಬರ್ತಾರ ಹೋಗ್ತಾರ ಅಂತ ನಮಗೆ ಸ್ವಲ್ಪ ಇಲ್ಲಿ ನಿಮ್ಮ ಊರನವರು ಇಲ್ಲಿ ಬಳ್ಳಾರಿ ನಮ್ಮ ಬಳ್ಳಾರಿ ಜಿಲ್ಲೆದೊಳಗಡೆ ಅವ್ರ ಊರಿಗೆ ನಮ್ಮೂರಿಗೆ ಸ್ವಲ್ಪ ದೂರ ಆಗುತ್ತೆ. ಯಾರೋ ಒಬ್ಬರು ಅಂದದ್ದು ಕೇಳಿದ್ರು. ಅಂದಮೇಲೆ ಅವಾಗ ತಿರುಗಿ ಆಯ್ತು ಅಂತಂದೇಳಿ ನಾವೇನು ಮಾಡಿಬಿಟ್ಟಿವಿ, ನೀನು ಶೇಖರ ಭೀಮಣ್ಣ ನಾವೊಂದು 4 ಜನ ಬಲ್ ತಿರುಗಾಡಿಬಿಟ್ಟಿವಿ. ಅದಿರೋದು ಅನಂತಪುರ ಗೇಟ್ ಹತ್ರ ನಮ್ಮಪ್ಪ ಅವ್ರ ಮಠ ಇದೆ. ಅನಂತಪುರ ಅಂತಂದೇಳಿ ನಾವು ನೀವೇನು ಅನ್ಕೊಂಡಿ ಮಾಮ, ಅಲ್ಲಿ ಅನಂತಪುರ ಅಂತ ಅಷ್ಟೇ, ಆದ್ರೆ ಎಷ್ಟದು ಎಲ್ಲಿ ಆದ ಅಂತ ಗೊತ್ತಿಲ್ಲ. ಹೌದು ಹೌದಲ್ಲ. ಅವ ತಿರುಗಿ ಓದ್ವಿ, ಮಠದ ಹತ್ರ ಓದ್ವಿ, ಕುಂತು ನಿಂತೀವಿ. ತುಂಬಾ ಸಂತೋಷ ಆಗ್ಬಿಡ್ತಿ. ಈ ಜೀವನದಾಗ ನಾವು ನೋಡಕಲ್ಲೇನೋ ಅನ್ಕೊಂಡ್ಬಿಟ್ಟಿದೀವಿ. ಮಠ ಸಿಕ್ತಿ, ಅಲ್ಲಿ ಗುರುಗಳು ಸಿಕ್ಕರು ನಮಗೆ. ದರ್ಶನ ಆಯ್ತು, ಎಲ್ಲವದಾಯ್ತು. ನೋಡ್ಕೊಂಡು ನಮ್ಮಪ್ಪ ಮುರುಗೇಂದ್ರಪ್ಪ ಬಂದಾಗ ಒಂದು ಮಾತು ಹೇಳ್ರಿ, ನಾವು ಬರ್ತು, ಇದೇ ನಮ್ಮ ಫಸ್ಟ್ನೇ ದಿನ ಗುರುಗಳ ನೋಡ್ತಿರೋದಂತ. ಅವ್ರಿಗೆ ಏನು ನಮ್ಮ ಕಷ್ಟ ತೋಡ್ಕೊಂಡಿವಿ. ಆ ಮಠದಾಗಿರ್ತಕ್ಕದಂಥವ್ರು ಆಯ್ತಪ್ಪ ಅಪ್ಪವ್ರು ಬಂದಾಗ ಫೋನ್ ಮಾಡ್ತು ಅಂದ್ರು. ಒಂದು 4-5 ದಿವಸದಾಗ ಅಪ್ಪವ್ರು ಬಂದ್ರು, ಮುರುಗೇಂದ್ರಪ್ಪ ಅವ್ರು ಬಂದ್ರು. ಅವರು ಪಾಪ ಫೋನ್ ಮಾಡಿ ಹೇಳಿದ್ರು, ಏನಪ್ಪ ನೀವು ಬರ್ಬೇಕಂದ್ರಲ್ಲ, ಮುರುಗೇಂದ್ರಪ್ಪ ಅವ್ರು ಬಂದಾರ ನೋಡಿ, ಈ ಟೈಮ್ನಾಗ ಸಾಯಂಕಾಲ ಬರ್ರಿ ನೀವು, ದರ್ಶನ ಸಿಗುತ್ತಾ ಬರ್ರಿ ನೀವು ಅಂದರು. ನಾವೇನು ಮಾಡಿದ್ವಿ, ಅಪ್ಪ ಬಂದ್ಬಿಟ್ಟಾರಂತ ತಕ್ಷಣಕ್ಕೆ ನಾವು ಎಲ್ಲ ಒಂದು ಸ್ವಲ್ಪ ಜನ ಗ್ಯಾಂಗ್ನವ್ರು ಎಲ್ಲರೂ ಕೂಡಿಕೊಂಡು ಒಂದು 100-120 ಜನ ಓದಿವಿ. ಎಲ್ಲ ಅಪ್ಪ ಹತ್ರ ದೊಡ್ಡವರು ಒಳಗಡೆ ಮಾತಾಡ್ತಾ ಇದ್ರು. ಅಲ್ಲಿದ್ದವರು ಸೆಕ್ರೆಟ್ರಿಗಳೆಲ್ಲ ಏನಂದ್ರು, ನೀವು ಸ್ವಲ್ಪ ಹುಲ್ಲು ಪಾರ್ಕ್ದಾಗ ಕುಂತ್ಕರಿಯಪ್ಪ, ಅಲ್ಲಿ ಅವರೆಲ್ಲ ಆದ್ಮೇಲೆ ನಿಮ್ಗೆ ಹೇಳ್ತು, ನೀವು ದರ್ಶನಕ್ಕೆ ಹೋಗುವಂತ್ರಿ ಅಂತ. ಪಾರ್ಕ್ ಇದ್ದಂಗೆ ಇತ್ತು ಅದು, ಹುಲ್ಲು ಆರಾಮ್ ಕುತ್ಕೊಳಂಗ. ನಾವು ಹುಲ್ಲಿನ ಪಾರ್ಕ್ದಾಗ ಕುಂತ್ಕೊಂಡಿವಿ. ಅವಾಗ ತಿರುಗಿ ಎಲ್ಲಾರ್ದು ಆದ್ಮೇಲೆ ಅಪ್ಪ ಕೇಳ್ತೆ ಅಂತೆ, ಎಲ್ಲಾರಾದ್ರೆ ನಾನು ಸ್ವಲ್ಪ ರೆಸ್ಟ್ಗೆ ಹೋಗಲ್ಲ ಅಂದ್ರಂತೆ. ಇಲ್ಲ ಯಪ್ಪ, ಯಾರೋ ಕೂಲಿಕಾರರು ಬಂದಾರಪ್ಪ, ಅಲ್ಲಿ ಉಳ್ಪಾರದೆ ಕುಂದಿರ್ಸೋ. ಅವಾಗಲೂ ಹೇಳಕ್ ಬರಲ್ಲ. ಇಷ್ಟೊತ್ತಾಗ ನಾನೇನು ಯಾರೆಲ್ಲ ಬಿಡಂತ ಇವ್ರು ಕೂಡ ಮಾತಾಡ್ತಾ ಇದ್ದೀನಿ. ಪಾಪ ಅವ್ರು ಕೂಲಿಕಾರ ಬಂದವ್ರಂದ್ರೆ ಹಗಲೆಲ್ಲ ಕೆಲಸ ಮಾಡಿರ್ತಾರ ಅವರು. ಎಷ್ಟೊತ್ತಿಗೆ ಬಂದಿವ್ರು ಯಪ್ಪ, ಒಂದು 6-6:30 ಬಂದು 9 ಆಯ್ತು ಟೈಮ್, ಇಷ್ಟೊತ್ತಕ್ಕನ ಇದು ಮಾಡೋದು. ಎಂಥ ಮನುಷ್ಯರು ನೀವು, ಕರಿ 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 ಅನ್ನ ಅಪ್ಪ ಮುರುಗೇಂದ್ರಪ್ಪ ಅಪ್ಪ. ಅವಾಗ ನಮ್ಮ ಜನರು ಒಳಗಡೆ ಯಾರು ಮುಗುಳು ಕೊಡ ಮಠ ನೋಡಿಲ್ಲ, ಮುರುಗೇಂದ್ರಪ್ಪರು ನೋಡಿಲ್ಲ. ಅದೇ ಫಸ್ಟ್ ನೋಡ್ತಾ ಇರೋ. ಹೌದೌದು, ಯಾರು ನೋಡಿರ್ಲಿಲ್ಲ, ಯಾರು ನೋಡಿದ್ದಿಲ್ಲ ಸಾಲ. ಹೌದು, ನಾವ್ ಹೇಳಿದ್ದೆ ಕೇಳ್ಕೊಂಡು ಹೊಂಟಿದ್ರು. ಅವ್ರಂತ ಶಕ್ತಿವಂತರು ನಮ್ಮಪ್ಪ ಸಿದ್ದರಾಮಪ್ಪ. ಯಾರು ನೋಡಿಲ್ಲ, ನಮ್ಮ ಮನೆಗೆ ಯಾವ್ದು ಗೊತ್ತಿದ್ದಿಲ್ಲ. ಯಲ್ಲಪ್ಪ ಮಹಾರಾಜರಂತ ಶಕ್ತಿವಂತರು. ಗುರುಗಳು ಏನ್ ಅನ್ಕೊಂಡಿದ್ದೆ ಆಗುತ್ತ, ನಾವ್ ಹೇಳೋದು ಅಷ್ಟೇ ಕೇಳಿದ್ರು ಹೊರತು ಗುರುಗಳೇ ಭೇಟಿ ಆಗಿದ್ದಿಲ್ಲ. ಹೌದಲ್ಲ, ಬರೇ ಭಜನೆ ಪದ ಅಂತವಷ್ಟು ಕೇಳ್ತಿದ್ವಿ. ಸುಮ್ನೆ ಯಾರೇ ನಮ್ಮದು ಬಂದಿದ್ರ ಮುಗುಳು ಕೋಡಿ ಎಲ್ಲ ಲಿಂಗ ಸಿದ್ದರಾಮೇಶ್ವರ ಅಂಬೋದು ಗೊತ್ತಾದದ್ದೇ ನೀವು ನಮಗೆ ಪರಿಚಯ ಆದಾಗ, ಅವು ನಮ್ಮನ್ನ ಅಲ್ಲಿ ಕರ್ಕೊಂಬಂದಾಗ. ಅವ ತಿರುಗಿ ನಮ್ಮನ್ನ ಎಲ್ಲಾರು ಕಲ್ತು ನಮ್ಮನ್ನ ಏಪ್ಪ ನೀನು ಅವಪ್ಪ, ನಾವು ಯಾವಾಗ ನೋಡಿಲ್ಲ, ಏನಿಲ್ಲ, ನಮ್ಗೆ ಗೊತ್ತಿಲ್ಲಪ್ಪ, ಭಯ ಬರ್ತು. ನೀವೇ ಮುಂದೆ ಅಪ್ಪ, ನೀವೇ ಮುಂದೆ ಅಪ್ಪ. ನಾವೇ ಮುಂದೆ ಬಂದಿವಿ. ಅಪ್ಪ ಈ ಸೂರ್ಯನ ಮಕ್ಕಕ್ಕ ಶಿವಾಶನ ಕುರ್ಜಿ ಮೇಲೆ ಉಣಿವಿ ಚಂದ್ರಾಮನ್ ಥರ, ಎರಡನೇ ಪರಮಾತ್ಮನ ಥರ ಲಕ್ಕ 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 ಒಲ್ತಿದ್ರು ಗುರುಗಳು. ಬಾಗಲ ಕಾಲಿಟ್ಟು ಹಿಂಗೆ ಬಾಗಲ ಒಂದು ಕಾಲಿಟ್ಟು ನೋಡಿದೆ ಗುರುಗಳ. ಆಹಾ ಈ ಜನ್ಮ ಎಷ್ಟು ಪುಣ್ಯ ಮಾಡಿರ್ಬೋದು ನೋಡಿ. ಇವತ್ತು ನಮ್ಮಪ್ಪ ಮುರುಗೇಂದ್ರಪ್ಪವ್ರು ನೋಡ್ಬೇಕಂದ್ರೆ ಶಿವ 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 ಭಗವಂತ ನಮ್ಗೆ ಇವತ್ತು ದರ್ಶನ ಕೊಡ್ತಾ ಇದೀವಿ, ಪುಣ್ಯಾತ್ಮ ಅಂತಂದೇಳಿ ಹೊಂಟಿದ್ದೀವಿ ನಾವು. ಬಾ 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 ಅಂತ ಕರಿತೇಪ್ಪ. ಹೋಗಿ ಮುರುಗೇಂದ್ರಪ್ಪವ್ರ ಪಾದ ಹಿಡಿದು ನಾವು ಸೈಡ್ ನಿಂತ್ಕೊಂಡಿವಿ. ನಮ್ಮವ್ರೆಲ್ಲರೂ ದರ್ಶನ ತಗೊಂಡ್ರು. ಯಾವ ಊರು ಅಂತ ಕೇಳಿದ್ರೆ, ಅಪ್ಪ ನಮ್ಮದು ಸುರಗುಪ್ಪ ತಾಲೂಕು ಕೆಂಚನಗುಡ್ಡ, ಇವ್ರದ್ದು ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಯಾರ್ಯಾರು ಊರು. ಹಂಗ ನಾವು ಅವ್ರಿಗೆ ಅಪ್ಪವ್ರಿಗೆ ಹೇಳಿದ್ವಿ, ಎಲ್ಲಿದ್ದೀವಿ ನೀನು? ಯಪ್ಪ ಇಲ್ಲಿ MS ಪಾಳ್ಯ ಸಂಭ್ರಮ್ ಕಾಲೇಜ್ ಹತ್ರ ಇದೀವಿ. ಎಲ್ಲಾರು ಯಪ್ಪ ಎಲ್ಲಾರು ಅಲ್ಲೇ ಇದೀವಿ ನಾವು. ಹೌದಾ, ಏನು ಕೆಲಸ ಮಾಡ್ತೀನಿ? ಯಪ್ಪ ಆಗ ಶಿಮ್ಟ್ ಕಲಿಸೋದು, ಉಸುಗು ಒತ್ತಾಕೋದು, ಜಲ್ಲೆ ಒತ್ತಾಕೋದು, ಆಲೆಬಿಲೆ ಒತ್ತಾಕೋದು, ಇಂಥವೆಲ್ಲ ಮಾಡ್ತಾ ಇದೀವಪ್ಪ ನಾವು. ಹೌದಾ, ಎಷ್ಟು ವರ್ಷ ಆಯ್ತು ಈ ಕೆಲಸ ನೀನು ಮಾಡಾಕ? ಯಪ್ಪ ಇವಾಗ ನಾವು ಬಂದು ಸುಮಾರು ಅಂದ್ರೆ ಒಂದು 7 ವರ್ಷ 8 ವರ್ಷ ಆಯ್ತಪ್ಪ ಇದೇ ಕೆಲಸ ಮಾಡ್ತಾ ಇದೀವಿ. ಹೌದಾ, ಮುಗುಳು ಕೊಡ ಮಠಕ್ಕೆ ಹೋಗಿದ್ರೆ ಇಲ್ಲಪ್ಪ ಹೋಗೋಕ್ಕಾಗಿಲ್ಲ. ಹೌದಾ, ನಿಮ್ಮನ್ನು ಇವತ್ತೇ ಫಸ್ಟ್ ಅಪ್ಪ ನಾವು ನೋಡ್ತಾ ಇರೋದು, ನಾವು ಯಾವತ್ತೂ ನೋಡಿಲ್ಲಪ್ಪ. ಹೌದಾ, ನಮ್ಮನ್ನು ನೋಡಿದ್ದಿಲ್ಲ, ಇಲ್ಲಪ್ಪ ನೋಡಿದ್ದಿಲ್ಲಪ್ಪ.
ಎಲ್ಲರೂ ಒಂದೇ ತಲ್ಲಿ ಇದು ಮಾಡ್ತಾರೆ. ಹೂನಪ್ಪ ಎಲ್ಲರೂ ಒಂದೇ ತಲ್ಲಿ ಇದು ಮಾಡ್ತಾ ಇದೀವಿ, ಆದ್ರೆ ದೊಡ್ಡಪ್ಪವ್ರು ದಾಸೋಗ ನಡ್ಸ್ಕೊಂಡು ಹೊಂಟಿದ್ದೀವಪ್ಪ. ಹೌದಾ, ಹೆಂಗ ಅಂದ. ಯಪ್ಪ ದೊಡ್ಡಪ್ಪರ ಸಿದ್ದರಾಮಪ್ಪರ ಹೆಸರಿನ ಮೇಲೆ ಶಿವರಾತ್ರಿಗೊಮ್ಮೆ ದಸರಿಗೊಮ್ಮೆ ದಾಸೋಗ ನಡೆಸ್ತಾ ಇದೀವಪ್ಪ. ಹೌದಾ, ಏನು ಮಾಡ್ತಾ ಇದ್ದೀರಿ ಶಿವರಾತ್ರಿಗೆ ಮಾಡ್ತೀವಿ? ಯಪ್ಪ ಹಗಲೆಲ್ಲ ಅನ್ನ ಸಾಂಬಾರು ಹುಗ್ಗಿ ಮಾಡ್ತಾ ಇದೀವಿ, ನೈಟು ಒಗ್ಗರಣೆ ಮಾಡ್ತಾ ಇದೀವಿ. ಈ ದಸರೆ ಟೈಮ್ನಾಗ ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಹುಗ್ಗಿ ಅಲ್ಲ ಹೋಳಿಗೆ ಅನ್ನ ಸಾರು ಮಾಡ್ತಾ ಇದೀವಿ. ದೊಡ್ಡಪ್ಪರ ಹೆಸರಿನ ಮಗ ಎಲ್ಲರೂ ಕೂಡ್ತೀವಪ್ಪ ಅಲ್ಲಿ. ಅಪ್ಪವ್ರ ಪೂಜೆ ಮುಗಿಸ್ತು, ಊಟ ಮಾಡಿಬಿಡ್ತು. ಮತ್ತೆ ನೋಡಿಲ್ಲ ಅಪ್ಪವ್ರನ್ನೇನು? ಇಲ್ಲಪ್ಪ ನಾನು ನೋಡಿಲ್ಲಪ್ಪ ಶಾಲು. ಹೌದಾ, ನಮ್ಮನ್ನ ಇಲ್ಲಪ್ಪ ನಾವು ನಿಮ್ಮನೂ ಇವತ್ತೇ ಫಸ್ಟಪ್ಪ ನಾವು ನೋಡ್ತಾ ಇರೋದು. ಹೌದಾ, ಮತ್ತೆ ಹೆಂಗ ಅಂದರು. ಇಲ್ಲಪ್ಪ ದೊಡ್ಡಪ್ಪರ ಆಶೀರ್ವಾದಪ್ಪ, ಹಂಗೆ ಮಾಡಿದ್ವಿಯಪ್ಪ ನಾವು ಅಂದಾಗ ಇಲ್ಲೆಲ್ಲ ದೊಡ್ಡ ದೊಡ್ಡವ್ರು ಅಷ್ಟು ಮಂದಿ ನಿಂತಿದ್ರು. ಹೌದು, ನಿಂತಿದ್ರು. ಸಾಹೇಬ್ರೇ ಅಂದ ಅಪ್ಪ, ಯಾರು ಮುರುಗೇಂದ್ರಪ್ಪವ್ರು, ಯಪ್ಪ ಸಾಹೇಬ್ರೇ ಅಂದ. ಯಪ್ಪ ಅಂದ್ರು ಅವರು, ನಾವೇನಿದು ಮಠ ಮಾಡಿದ್ದೀವಲ್ಲ ನಾವು ಹೇಳಿದ್ದೀವಿ ನೋಡಿ ನಿನಗೆ, ನಿಮ್ಮೆಲ್ಲರಿಗೆ ಅಂದಿದ್ದೀವಿ ನೋಡು ಒಂದು ಭಾಷಣದಾಗ. ಸಿದ್ದರಾಮಪ್ಪವ್ರು ಬೆಂಗಳೂರಾಗ ಒಂದು ಮಠ ಮಾಡು, ಭಕ್ತಾದಿಗಳು ಇದ್ದಾರೆ ಅಲ್ಲಿ, ಮಗಾದಾನ ದುಡ್ಕೊಂಡು ತಿನ್ನೋನು, ಬೆಂಗಳೂರು ಮುಗಳು ಕೊಡೋಕೆ ಬರೋಕ್ಕಾಗಿಲ್ಲ, ಅಲ್ಲಿಗನ್ನ ಬಂದು ದರ್ಶನ ತಗೊಂಡು ಹೋಗ್ತಾನೆ ಅವನು. ಎಲ್ಲ ರಾಷ್ಟ್ರದಾಗ ಮಾಡಿದ್ವಿ, ಬೆಂಗಳೂರಂಬಲ್ಲಿ ಯಾಕೆ ಒಂದು ಮಠ ಮಾಡಿಲ್ಲ, ಮಾಡೋ ಮುರುಗೇಂದ್ರ ಅಂತಂದ. ನಾನು ನಿಮ್ಮೆಲ್ಲರಿಗೆ ತಿಳಿಸ್ತೆ, ನಾನು ದೊಡ್ಡಪ್ಪ ಈ ಥರ ಹೇಳ್ತದನ ಹೆಂಗ ಅಂತ ತಿಳಿಸ್ತೆ. ನಾನು ಎಲ್ಲರೂ ಜೋಡಿಸಿ ಆಯ್ತಪ್ಪ ಮಾಡಿಬಿಡೋಣಪ್ಪ ಹ್ಞೂ ಅಂತಂದೇಳಿ ಎಲ್ಲರೂ ಕೈ ಜೋಡಿಸಿ ನಮಗೆಲ್ಲ ಬೆಂಗಳೂರೆಲ್ಲ ತಿರುಗಾಡಿದ್ರೆ ಎಲ್ಲಿ ವರ್ಕೌಟ್ ಆಗಲಿಲ್ಲ ಮಠ. ನಮಗೆ ಇದೇ ಜಾಗ ಹೋದಾಗ ವರ್ಕೌಟ್ ಆಯ್ತು. ಅನಂತಪುರ ಗೇಟ್ನಾಗ ವರ್ಕೌಟ್ ಆಯಿತು. ನಾವೇನು ಬೆಂಗಳೂರಲ್ಲಿ ಮಠ ಮಾಡಿದೀವಲ್ಲ, ಇದ್ರನ್ನ ನಂದೂ ಅಲ್ಲ ನಿಮ್ಮದೂ ಅಲ್ಲ, ಇಲ್ಲಿ ನಿಂತಾನಲ್ಲ ಇವಂದು ಮಠ. ಅದು ನಿಮಗೆ ಬಳ ಮಾಡಿ ತೋರಿಸಿದ್ರು ಅವಾಗಲ್ಲಿ, ಇದು ಇವಂದಿದು ಮಠ. ಹೌದು, ನಾನು 3 ವರ್ಷ ದಾರಿ ಕಾಯ್ತಾ ಇದ್ದೆ. ನಾನು ಅಪ್ಪ ಹೇಳಿದೆ, ಸಿದ್ದರಾಮಪ್ಪ ಹೇಳಿದೆ, ಯಾರು ಬಡವ ಕೂಲಿ ಕೆಲಸ ಮಾಡೋನು ನನ್ನ ಮಗ ಇದ್ದಾನ ಬರ್ತಾನ ಅಂತ ಹೇಳ್ತಾ ಇದ್ದ. ನಾನು ಯಾರೋ ಅನ್ಕೊಂಡಿದ್ದೆ, ನಾನು ಇಷ್ಟ ತಕ್ಕಂಡು ಭೇಟಿಯಾಗಿದ್ದೆಲ್ಲ. ಇವತ್ತು ಇವನೇ ನೋಡು ಅಂತ ಅಪ್ಪ ಅಂದ. ಭಾಳ ದೊಡ್ಡ ಮಾತಾಯ್ತು. ಕೈ ಮುಗಿದು ನಾವು ಕೈ ಮುಗಿದ ಮೇಲೆ ಅಪ್ಪ ಏನಂತು, ರಮೇಶ ಅಂತು. ನಿನ್ನ ಹೆಸರೇನು ಅಂತ. ಯಪ್ಪ ನನ್ನ ಹೆಸರು ರಮೇಶ್ ಅಂತಪ್ಪ. ಹೌದಾ, ಮತ್ತು ನೀನಿರಲ್ಲಿ ನಾನು ಯಾವಾಗ ಕರ್ಕೊಂಡು ಹೋಗ್ತೀವಿ? ನಿನ್ನ ಜಾಗ ನಾನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಗುರುಗಳನ್ನ ಅವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು. ಅವತ್ತೇ ನನಗೊಂದು ದೊಡ್ಡ ಕಿರೀಟ ಇಟ್ಟೋಟು ಸಂಪೂರ್ಣ ಆಗಿಬಿಟ್ಟಿದೆ ಮನಸ್ಸು. ನಾನು ಜೀವನದಾಗ 15-17 ವರ್ಷ 18 ವರ್ಷ ನಾನು ದುಡಿದೀನಿ ಅಂತಂದ್ರು ಮುಗುಳು ಕೊಡೋದು ಮಠ ನೋಡಿಲ್ಲ ನಾನು, ಮುಗುಳು ಕೊಡೋದು ಗುರುಗಳ ನೋಡಿಲ್ಲ ನಾನು. ಭಾಗ್ಯಶಾಲಿ ಅನ್ನದಾತ ಪುಣ್ಯಾತ್ಮ ಮುರುಗೇಂದ್ರಪ್ಪ ಸಿಕ್ಕನ. ಅವತ್ತೇ ನಮ್ಗೆ ಏನೋ ಹೊರಗಡೆಗೆ ಬಂದ್ಮ್ಯಾಗ ಏಟ್ ಮಾತಾಡ್ತೀವೋ ಏನು ಕತೆ ಅಂಬಷ್ಟು ಖುಷಿ ಇದೆ ನಮಗೆ. ಹೌದೌದು, ಅವತ್ತೇ ಮುರುಗೇಂದ್ರಪ್ಪವ್ರು ನೀನಿರೋ ಜಾಗ ನನ್ನ ಕರ್ಕೊಂಡು ಹೋಗು ಅಂತ ಕೇಳಿದೆ. ಹೌದಲ್ಲ, ಅದು ಸಣ್ಣದು ರೂಮು, ಪ್ಲಾಸ್ಟಿಂಗ್ ಆಗಿಲ್ಲ, ಸರಿ ಫೋರಿಂಗ್ ಇಲ್ಲ, ಮಣ್ಣು ಇದೆ, ಅದಕ್ಕೆ ಏನು ಕರೆಂಟ್ ಇಲ್ಲ, ಎಂತೋದಿಲ್ಲ. ನಾವಿರೋ ರೂಮು. ರಮೇಶ ನೀನಿರಲಿ ನನ್ನ ಕರ್ಕೊಂಡು ಹೋಗ ಅಂದ್ಬಿಟ್ಟ ದಡಗನ ಗುರು. ನಮಗೆ ಅದು ಒಂದು ತಾಪತ್ರ ಬಂದ್ಬಿಡ್ತಿ, ಹೆಂಗ್ ಕರ್ಕೊಂಡು ಹೋಗ್ಬೇಕಿಂತ ಮಾತ್ಮರನ. ಅಲ್ಲಿದ್ರ ಜಾಗ ಅಸ್ತವ್ಯಸ್ತ ಅದ ನಂಬುದು ಇಲ್ಲ. ಹೌದು, ಕಷ್ಟದಾಗಿದೆ. ಮನೆ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಕಟ್ಟೋದು ಒಂದು ಹೋಗ್ಲು. ಅವರು ಓನರ್ಗಳು ಹಿಂದಗಡೆಗೆ ನಮ್ದೇನು ಮಠ ಅಂತ ತಿಳ್ಕೊಂಡಿದ್ದೀಯೇನಂತ ಏನು ತೊಂದರೆ ಮಾಡಿದ್ರಿ ಹಂಗ. ಆಯ್ತಪ್ಪ ನೋಡೋಣಪ್ಪ, ಆಯ್ತಪ್ಪ ನೋಡೋಣಂದು ಬಂದ್ಬಿಟ್ಟಿವಿ. ಅಪ್ಪವ್ರು ಮತ್ತೆ ಮುಗುಳ್ಕೋಡು ಮಠದ ಕಡೆಗೆ ಹೋದ್ರು. ಅವರು ಮತ್ತೆ ಬಂದ್ರು, ಮತ್ತೆ ಕರೆಸಿದ್ರು, ಮತ್ತೆ ಬಂದೀವಿ ನಾವು. ರಮೇಶ ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ ನೀನು? ಅಪ್ಪವ್ರು ಬಂದ್ರ ಅಂತ ನೀವು ಅಲ್ಲಿಗೆ ಹೋಗ್ಬೇಕು, ಆಯ್ತು ಅವ್ರು ಅದು ಕೇಳ್ಬೇಕು. ರಮೇಶ ನೀನಿರಲಿ ನಾನು ಯಾವಾಗ ಕರ್ಕೊಂಡು ಹೋಗ್ತೀವಿ? ಕರ್ಕೊಂಡು ಹೋಗೋ ರಮೇಶ, ನಾನು ಬರ್ತೀನಿ. ಹೆಂಗ್ ಕರ್ಕೊಂಡು ಹೋಗ್ಬೇಕು ಆಸೆ ಬೇಕಾದಷ್ಟು ಇದೆ. ಕರ್ಕೊಂಡು ಹೋಗ್ಬೇಕು ಅನ್ನೋದು ಆಸೆ ಐತೆ. ಭಗವಂತ ಗುರುನಾಥ ಬರ್ತಾನ ನಮ್ಮಂತ ಬಡವ್ರ ಮನೆಗೆ ಅಂದ್ರೆ ಯಾರನ್ನ ಬೇಡಂಬಕ್ಕಾಗುತ್ತಾ? ಮನುಷ್ಯನಲ್ಲೈತೆ, ಶಕ್ತಿಯಲ್ಲಿಲ್ಲ. ಗುರುಗಳು ಬಂದ್ರೆ ಸುಮ್ಮನೆ ಆಗುತ್ತಾ? ಲಕ್ಷಗಟ್ಲೆ ದುಡ್ಡು ಬೇಕು. ನಾವು 300 ರೂಪಾಯಿ ಕೂಲಿ ದುಡ್ದು ಅಷ್ಟೇ ಪಾಟಿ, ಗುರುಗಳು ಕರ್ಕೊಂಡು ಹೋಗೋ ಅಷ್ಟೇ ಪಾಟಿ. ಹೇಳು. ಹೌದು. ಇಲ್ಲಪ್ಪ ಬ್ಯಾಡಪ್ಪ, ನಿಮ್ಮನ್ನ ಕರ್ಕೊಂಡು ಹೋಗೋದು ನಮ್ಮ ಕೈಲಿ ಆಗೋದಿಲ್ಲಪ್ಪ. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಲೈನ್ ಇದಾರಪ್ಪ, ಅವ್ರ ಮನೆಗಳಿಗೆ ಹೋಗ್ಯಪ್ಪ, ನಮ್ಮ ಮನೆಗೆ ಬ್ಯಾಡಪ್ಪ, ನೀನು ಬರಬಾಡ್ಯಪ್ಪ ಅಂತ ಹೇಳಿದ್ವಿ ಅಪ್ಪಗ. ಅಪ್ಪ ಬೇಜಾರು ಮಾಡ್ಕೊಂತಿದ್ದ. ನನ್ನ ಬಾ ಅನ್ಕೊಳ್ರಲ್ಲ ಇವರು. ಹೌದು, ಕಾಲ ತುಂಬಷ್ಟು ನೋಡಿದ್ರು ಗುರುಗಳು. ಅವಾಗ ಏನಂದ್ರು, ಬಸ್ಸು ಸಿದ್ದರಾಮ
ಅಲ್ಲಿಗೆ ಮಾಲ್ ಹಾಕ್ಕೊಂಡು ಹೋಗಿಬಿಟ್ರು. ಎಣ್ಣೆ ಅಕ್ಕಿ ಬ್ಯಾಳೆ ಅಷ್ಟು ಅಲ್ಲಿಗೆ ಒಯ್ದು ಬಿಟ್ರು. ನಾವು ಬರ್ತು ಅಂದ್ರೆ ಭಕ್ತರು ಬರ್ತಾರ ಅಲ್ಲಿ ಒಯ್ದು ಬಿಟ್ರು. ಅಡಿಗೆ ಏರ್ಪಾಟ್ ಮಾಡಿಬಿಟ್ರು. ನಮ್ಮ ಕಾರ್ ತಗೊಂಡು ನಾವು ಬಂದು ಬಿಡ್ತು. ಅವನದೇನೋ ಮನೆ ಇಲ್ಲ ಆಸ್ತಿ ಇಲ್ಲ ಅಂತ ಹೇಳ್ತದ. ಅವನ ಮನೆ ಆಸ್ತಿ ನನಗೆ ಬೇಕಾಗಿಲ್ಲ ಸಾಲು. ಅವನ ಮನೆ ಆಸ್ತಿ ನನಗೆ ಬೇಕಾಗಿಲ್ಲ ಸಾಲು. ಅವ್ನು ನೋಡೋ ರೋಟಿನ ಮ್ಯಾಗ ನಿಂತಿರಲು ನಮ್ಮ ಆಶೀರ್ವಾದ ಅವನ ಮ್ಯಾಗ ದಾರಿ ಹರಿದು ಬರ್ತಾ ಇದೀವಿ ನಾವು. ಒಯ್ದು ಬಿಡ್ರ ಅಂದರು. ಒಯ್ದು ಬಿಡ್ರ ಅಂದಾಗ ನಮ್ಮಿಂದ ಇರ್ತಕ್ಕದಂಥ ಜನರು ಯಪ್ಪ ಬೇಡ ನಾವೇ ಖರ್ಚು ಬಿಡೋಣ, ಸ್ವಲ್ಪ ಟೈಮ್ ತಗ ಅಂದರು. ಅವತ್ತಿರಿಗಪ್ಪ ಅವ್ನು ಸ್ವಲ್ಪ ದಿವಸ ಟೈಮ್ ಕೊಡ್ಬೇಕಪ್ಪ, ನಾವೇ ಕರ್ಸಂತು ಅಂತ. ಟೈಮ್ ಅಂದ್ರೆ ಎಷ್ಟು ದಿವಸ ಕೊಡ್ಬೇಕು? 1 ತಿಂಗಳು 90 ಟೈಮ್ ಕೊಡೋಕ್ಕಾಗಲ್ಲ. 21 ದಿವಸ ಟೈಮ್ ಕೊಡ್ತೀನಿ. ನಿಮ್ಮ ಜೊತೆಗೆ ಬಂದಿದ್ರಲ್ಲ ಇವರು ಯಾರು ಲೆಕ್ಕದಾಗ ನಾವೆಲ್ಲ ಮೇಸ್ತ್ರಿಗಳು ಇದ್ರು, ಅವ್ರು ಅಂದ್ರು ದುಡ್ಕೊಂಡ್ ತಿನ್ನೋರು ಇದ್ರು. ಬೇಡಪ್ಪ ಅದನ್ನೆಲ್ಲ ನಾವು ವ್ಯವಸ್ಥೆ ನೋಡ್ಕೊಂತೀವಿ, ಟೈಮ್ ಕೊಡಂತ ಕೇಳಿ ಕೊಡೋನು ಅಂತಂದ್ರು. ಅವಾಗ ನಾನಿದ್ದು 1 ತಿಂಗಳು 70 ಅಂದೆ. ಅಪ್ಪಿದ್ದ ತಿಂಗಳು ಕೊಡೋಕ್ಕಾಗಲ್ಲ, 21 ದಿವಸ ಕೊಡ್ತೀನಿ. 21 ದಿವಸ ಕೊಡ್ತೀನಿ. ಡೇಟ್ ಬರ್ಕೊಟ್ಟು ಬಿಡ್ತೀನಿ ಇವತ್ತು ನಾನು. 21 ದಿವಸ ನೀವು ರೆಡಿ ಮಾಡಿಬಿಡ್ಬೇಕು. ನಾನು ಕಾರ್ ತಗೊಂಡು ಬಂದ್ಬಿಡ್ತು. ನಾನು 21 ದಿವಸದಾಗ ನೀವು ರೆಡಿ ಮಾಡಿಬಿಡ್ಬೇಕು. ನಾನು ಕಾರ್ ತಗೊಂಬರ್ತೀನಿ ಅಲ್ಲಿಗೆ. ನೀವೇನು ತರೋದು ಬೇಕಾ? ಇಲ್ಲಿ ಒಬ್ರು ಬಂದು ಯಪ್ಪ ರೆಡಿ ಆಗೈತೆ ಅಂದ್ಬಿಟ್ರೆ ಬಂದ್ಬಿಡ್ತು ನಾನು. ಆಯ್ತಪ್ಪ ಅಂದಿವಿ. ಅವಾಗೆಲ್ಲ ಭಕ್ತಾದಿಗಳು ನಾನೆಷ್ಟು ನೀನೆಷ್ಟು ಅದಿಷ್ಟು ಇದಿಷ್ಟು ಅಂತಂದೇಳಿ 1,20,000 ರೂಪಾಯಿ ಜಮಾ ಮಾಡಿದ್ರು. ದುಡ್ಡು ಜಮಾ ಮಾಡಿ ಊಟದ ವ್ಯವಸ್ಥೆ, ಟೆಂಟ್ನ ವ್ಯವಸ್ಥೆ, ಎಲ್ಲವದ ವ್ಯವಸ್ಥೆ ರೆಡಿ ಮಾಡಿದ್ವಿ. ಅಪ್ಪ ಕಾರ್ ತಗೊಂಡು ಬಂತು. ಪಾದ ಪೂಜೆ ಆಯ್ತು, ಅಪ್ಪನ ಭಾಷಣ ಆಯ್ತು. ಅಪ್ಪ ಬೈತು, ಮುರುಗೇಂದ್ರಪ್ಪ ನಾನು 1 ತಿಂಗಳು ಬರ್ತನಂದ್ರ ನನ್ನ ಬೇಡ ಅಂತ ಹೇಳ್ತದಾರ. ನಮ್ಮ ಗುರುಗಳ ಬಗ್ಗೆ ಇವನಿಗೆ ಏನು ಗೊತ್ತಿದೆ? ಏನು ಗೊತ್ತಿದೆ? ನಮ್ಮ ಗುರುಗಳ ಬಗ್ಗೆ ಏನು ಗೊತ್ತಿದೆ ಇವನಿಗೆ? ಹೌದಾ? ಏನು ಅನ್ಕೊಂಬಿಟ್ಟ ನೀವನು? ನಮ್ಮ ಅಪ್ಪರು ದೊಡ್ಡ ಶ್ರೀಮಂತರ ಮನ್ಯಾಗ, ರೊಕ್ಕದವ್ರ ಮನ್ಯಾಗ ದೊಡ್ಡ ಬಂಗ್ಲೆಯಾಗಿರ್ತಾರಂತ ಅನ್ಕೊಂಡ ನೀವು. ನಿಮ್ಗೆ ಅವ್ರು ಅಂದದ್ದು ಮುರುಗೇಂದ್ರಪ್ಪ ಅವರು ಭಕ್ತಿಲಿಂದ ಯಾರು ನಮ್ಮ ಗುರುಗಳ ಕರಿತಾರ ಆ ಹುಲ್ಲು ಗುಡಿಸಲೇ ಆಗಲ್ಲ, ಆ ಹುಲ್ಲು ಗುಡಿಸಲಾಗ ಇರ್ತೇವೆ ನಾವು ಅಂದ್ರೆ ಆ ಮಾತು ಲಕ್ಷಕ್ಕೆ ಲಕ್ಷ ಸತ್ಯ. ಅದು ಹೌದಲ್ಲ? ನಮಗೆ ಅವತ್ತು ತಿಳಿದಿಲ್ಲ, ನಾವು ಅಂದಿವಿ ಅಪ್ಪಗ. ಇವತ್ತು ನಮಗೆ ತಿಳಿಯಕ್ಕೆ ಹಚ್ಚಿದೆ ಅಲ್ಲ. ನಾವು ಎಲ್ಲಿ ನಮ್ಮಪ್ಪನ ಭಕ್ತಿಲಿಂದ ಕರಿತೀವಿ. ನಮ್ಮಪ್ಪ ಸಿದ್ದಪ್ಪ ಯಲ್ಲಪ್ಪ ಮಹಾರಾಜರು ಮುರುಗೇಂದ್ರಪ್ಪಾಜಿ ಅಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ ಅವರು. ಅದರಂತೆ ನಮಗೆ ಸತ್ಯ ಘಟನೆ ಗೊತ್ತಾಗ್ಬಿಡ್ತು. ಅಪ್ಪ ಅವ್ರು ಬಂದ್ರೆ ನಿಮ್ಮ ಮನೆಗೆ ಅಲ್ಲಿ ಬೆಂಗಳೂರಾಗ ಇರೋಂಥ ಒಂದು ಸಿಂಪಲ್ ಆಗಿ ಒಂದು ಶೆಡ್ನಾಗ ಇದ್ರೆ ಅಲ್ಲಿ ಸಿಂಪಲ್ ಆಗಿ ಶೆಡ್ನಾಗ ಇದ್ದಂತದ್ರ ಬಂದು ಟೆಂಟ್ ಹೊಡೆದು ಅದ್ರ ಕುಂತ್ಕೊಂಡು ಭಾಷಣ ಮಾಡಿ ಮಾತಾಡಿ ನಾವು ಯಾವತ್ತು ಬರ್ತು ಅಂದ್ರೆ ಬೇಡ ಅನಬಾರ್ದು ನೀವು ಅಂತಂದೇಳಿ ನಮ್ಮನ್ನ ಬೈದು ಮತ್ತೆ ನಮ್ದು ಇರ್ತಕ್ಕದಂತ ಹುಲ್ಲು ಗುಡಿಸಲಲ್ಲಿ ಪಾದ ಹಾಕಿ ಗುರುಗಳು ನಾನು ಬರ್ತೀನಿ ಪ್ರತಿ ವರ್ಷ ನಡೆಸ್ಕೊಂಡು ಹೋಗೋಣ ಅಂದರು. ಆಯ್ತಪ್ಪ ಅಂದು ಧೈರ್ಯ ಸಿಕ್ತಿ ನಾವು ಕೇಳಿದ್ದೀವಿ ಗುರುಗಳ. ಯಪ್ಪ ನಾವು ಹೇಗೆ ಮಾಡಿದ್ರೆ ಹೆಂಗೂ ಮಾಡಿದ್ರು ಖುಷಿಲಿಂದ ಮಾಡ್ತೀವಪ್ಪ. ಆದ್ರೆ ನಮ್ಮಿಂದ ಏನೇನೋ ತಪ್ಪಾಯ್ತು ಅಂದ್ರೆ ನೀನು ಕ್ಷಮಿಸ್ಬೇಕು ನೋಡಪ್ಪ. ನೀನೇನನ್ನ ಅಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತಪ್ಪ ಜೀವನ ಅಂದ್ರೆ ನೀನು ಹೆಂಗೆ ಮಾಡಿ ನಾನು ನಿತ್ರಿಸ್ಕೊಂಬರ್ತೀನಿ ಅಂತ ಹೇಳಿದ್ರಪ್ಪ. ಹೌದಲ್ಲ? ಆಯ್ತು. ಮತ್ತೆ ಏನ್ ಮಾಡಿದ್ರು, ಮುಗಳು ಕೊಡದಾಗ ಒಂದು ಫಂಕ್ಷನ್ ಬಂತು. ರಮೇಶ ನಿನ್ ಮುಗಳು ಕೊಡಕ್ ಬಂದೀಯ ನೀನು ಅಂದ್ರು. ಇಲ್ಲಪ್ಪ ನಾನು ಬಂದಿಲ್ಲಪ್ಪ, ಅಸಲ್ ನನಗೆ ಗೊತ್ತಿಲ್ಲಪ್ಪ ಅಂದೆ ನಾನು. ಬಸ್ ಬರ್ತ್ ನೋಡು, ನೀವು ಬಂದು ಬಿಡ್ರ ಹಂಗಾದ್ರ. ಟ್ರೈನಿಗೆ ಬಂದು ಬಿಡ್ರ ಅಲ್ಲಿಗೆ. ಹೇಳಿನ್ ನೋಡು, ಅವ್ರನ್ನ ಕರ್ಕೊಂಬ ಅಂತ ಹೇಳಿನ್ ನೋಡ್ ರಮೇಶ. ಬಾ ಮುಗುಳ್ಕೋಡ್ ಮಠ ನೋಡಿ ಬರೋ. ಒಟ್ಟು ನೋಡಿಲ್ಲ ನಾವು ಅಲ್ಲಿ ತಕ ನೋಡಿದ್ದಿಲ್ಲ. ಮುಗುಳ್ಕೋಡ್ ಮಠ ನೋಡ್ಲಾರ್ದ ಡೈರೆಕ್ಟ್ ಆಗಿ ಇಲ್ಲಿ ಮುರುಗೇಂದ್ರಪ್ಪ ನೋಡಿಬಿಟ್ರಿ. ಹೌದು, ಬೆಂಗಳೂರು ಸಿಕ್ತ ಅವ್ರ ದರ್ಶನ. ಹೌದು ದರ್ಶನ ಸಿಕ್ಕಿದ್ದು ಬೆಂಗಳೂರು ಮಠದೊಳಗಡೆಗೆ ಮುರುಗೇಂದ್ರಪ್ಪ ಅವ್ರ ದರ್ಶನನೇ ನಮಗೆ ಸಿಕ್ಕಿದ್ದು ನಮಗೆ. ಹೌದಲ್ಲ? ಮುರುಗೇಂದ್ರಪ್ಪ ಅವ್ರ ದರ್ಶನ ಸಿಕ್ಕ ಮ್ಯಾಗ ನಾನು ದಡ್ಡ ಹುಚ್ಚ ಇದೀನಿ ಅಂತಂದೇಳಿ ಅಪ್ಪ ನಮ್ ಬೇಡ ಅವ್ರಿಗೆಲ್ಲ ಹೇಳಿದೀನಿ. ರಮೇಶ ಯಾಕೆ ಬಂದಿಲ್ಲ ಅಂದ, ಯಪ್ಪ ನಮ್ಗೆಲ್ಲ ಗೊತ್ತಾಗಲ್ಲಪ್ಪ ಆ ಸಾಲು. ಎಲ್ಲಿ ಬಸ್ ಹತ್ಬೇಕು ಎಲ್ಲಿ ಇಳಿಬೇಕು ಅಂತ ನಮಗ್ ಗೊತ್ತಿಲ್ಲಪ್ಪ. ಆ ಅಂಬ ಅಕ್ಷರ ನಾವು ಓದಿಲ್ಲಪ್ಪ ಆ ಸಾಲ ಅಂದ್ಮೇಲೆ ಅವಾಗ ಅಪ್ಪ ಏನಂತ, ರಮೇಶ ಅವ್ರು ಬರೋರು ಇದಾರ ನೋಡು, ಅವ್ರು ಕೂಡ ನೀನು ಟ್ರೈನಿಗೆ ಬಂದು ಬಿಡಂಕ. ಆಯ್ತಪ್ಪ ಅಂದಿವಿ. ನಾವು 100 ಜನ ಹೋಗ್ಬಿಟ್ಟಿವಿ. ಅವಾಗಲಿ ಸಿದ್ದರಾಮಪ್ಪ ಎಲ್ಲಾರ ಭಕ್ತರನ್ನ ಬಲಿಸ್ಬಿಟ್ಟಾನ. ಮುಗಳು ಕೊಡ ಅನ್ನೋದು ಏನು, ಮಹಾತ್ಮರು ಇದಾರಲ್ಲಿ, ದೊಡ್ಡವ್ರು ಇದಾರಲ್ಲಿ, ಎಲ್ಲ ಬೆಳೆದ್ ಬಿಡ್ತೀವಿ. ಭಕ್ತರು ಎಲ್ಲ ಚಲ ಮಾಡ್ಬಿಟ್ಟನು. ಮುಗಳು ಕೊಡಕ್ ಹೋಗ್ತದೇನ್ ರಮೇಶಪ್ಪ ಹೋಗ್ತದಾನ, ಮುರುಗೇಂದ್ರಪ್ಪ ಅವ್ರು ಹೇಳ್ಯಾರಂದ್ರೆ ನಾನು ಬಂದೆ ನೀನು ಬಂದೆ, ಹಳ್ಳಿ ಜನ ಹೊಂಟು ಬಿಡ್ತಿ. ಇಲ್ಲಿದ್ದು 50 ಜನ ಹೋಗ್ಬಿಟ್ಟು 200-300 ಜನ ಹೋಗ್ಬಿಟ್ಟು ಅಲ್ಲಿಗೆ.
ರಾತ್ರಿ ರೂಮ್ ಕೊಟ್ಟರು, ರೂಮ್ನಾಗ ಮಕ್ಕಂಡಿವಿ. ಬೆಳಗ್ಗೆ ಮುಂಜಾನೆ ಎದ್ದಿವಿ, ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ದರ್ಶನಕ್ಕೆ ನಿಂತ್ಕೊಂಡಿವಿ ನಾವು. ಹೌದಲ್ಲ, ಮುರುಗೇಂದ್ರಪ್ಪರ ದರ್ಶನಕ್ಕೆ ನಿಂತ್ಕೊಂಡಿವಿ ನಾವು. ಅಪ್ಪನ ನೋಡ್ಬೇಕು, ಅಪ್ಪನ ಕಾಣ್ಬೇಕು ನಾವು ಫಸ್ಟ್. ಏನಪ್ಪ ಅಂದ್ರೆ ಒಂದು ಸ್ವಲ್ಪ 20 ಜನದಿಂದ ಅದೀವಿ ನಾವು. ಅಪ್ಪ ಮುರುಗೇಂದ್ರಪ್ಪ ಅವರು ಹಿಂಗ್ ಬಾ ಬಗಲ್ ಬಾ, ಬೇಡ ಲೈನಿ ನಿಂತಿರ ನಾವು ಲೈನಿ ನಿಂತೀವಿ. ಕಡ ಎಲ್ಲಾರ ಜೊತೆ ಲೈನಿ ನಿಂತ ಭಾರಿ ಜನ ನಿಂತತೆ, ಲಕ್ಷ ಗಟ್ಲೆ ಜನ ಕಲ್ತತ್. ಮಾಳಪ್ಪ ದೊಡ್ಡಪ್ಪ ಅವ್ರದ್ದು ಅಗ್ಗಿ ತುಳಿಯೋದೇನ್ ಇರ್ಬೇಕು, ಯಾರ್ದು ಮುರುಗೇಂದ್ರಪ್ಪ ಅವ್ರ ಅಗ್ಗಿ ತುಳಿಯೋದಿರ್ಬೇಕು. ಬಹಳ ಜನ ಕೂಡೈತೆ. ಏನ್ ಅಗ್ಗಿ ತುಳಿಯೋದಿರ್ಬೇಕು ಅಥವಾ ಯಲ್ಲಲಿಂಗ ಮಹಾರಾಜರದು ಪುಣ್ಯತಿಥಿ ಇರ್ಬೇಕು. ನೆನಪಿಲ್ಲ. ಹೌದು, ಹೋಗಿದ್ರಿ ಲೈನ್ ನಿಂತ್ರಿ. ಲೈನ್ ನಿಂತ್ಕೊಂಡು 20 ಜನ ಇದಾರೆ ಅಷ್ಟೇ. ನಾನು ಅರ್ಜೆಂಟ್ ದರ್ಶನ ತಗೋಬೇಕಂತ ನಾನು. ನೀವು ಕಂಡ್ರಿ ಅಪ್ಪಗ? ಹಾ ಕಂಡಿವಿ. ಏನಿಲ್ಲಪ್ಪ, ನಾನು ಪೂಜೆಗೆ ನಿಂತ ಈ ಕಡೆ ಬಾ, ತಟ ಇದ್ ಬಾ, ಅಲ್ಲಿ ಕುಂತಲಿಂದ ಸಿಗ್ನಲ್ ಅಲ್ಲ ಆ ಕಡನ್ ಜಾಗಲ ನಾನು ಐತಿ ಬರೋದು ಹೆಂಗ. ನಾನ್ ನೋಡಿದ್ರೆ ಅನ್ಮಾದಾಳ ಹೆಂಗ್ ಬರ್ಬೇಕಾದ್ರ ಎಲ್ಲ ಸುಮ್ಮನೆರಪ್ಪ ಹಿಂದೆ ನಿಂತ್ಕೊಂಡ್ಬಿಟ್ಟೆ. ನೋಡಿದೆ ಹಿಂಗ ನೋಡಿದಾಗ ಹಂಗ ನನ್ನ ಹಿಂಗ ಅಂಬೋದು. ಅದಕ್ಕೆ ನೋಡೇಬಾರ್ದು, ದರ್ಶನ ತಾಂಡೆ ಕಡೆಯಾಗ ತಟ ಇದ್ ಬಿಡೋಣ ಸುಮ್ಮನೆ ತಲೆ ಬಾಕಿ ನಿಂತ್ಕೊಂಡ್ಬಿಟ್ಟೆ. ಅಪ್ಪ ಅಲ್ಲಿ ಸಿಂಹಾಸನ ಕುಂತಾರ ನಿಂಗೆ ಕುಂತಲೆ ಮಾತ್ಮೂರು ದರ್ಶನ ಕೊಡಕ್ ಹಚ್ಚಾರ. ಮಾತ್ಮೂರು ಜನರಿಗೆ ಅದು ಹೆಂಗ ಸೆಕ್ರೆಟರಿಗಳು ನಿಂತಾರ, ಹಿಂಗ್ ಮುಟ್ಟಿದ್ರಲ್ಲ ಹಿಂಗ ಹಂಗ ತೆಗೆದು ಹಿಂಗ್ ಮುಟ್ಟಿದ್ರಲ್ಲ ಹಂಗ ತೆಗೆದು ಹೋಗುದ್ರೆ ಹಂಗ ದರ್ಶನಕ್ ನಿಂತಾರ ಜನರು ಅಪ್ಪನ ದರ್ಶನಕ್ಕ. ನಾನ್ ಒಂದಿಷ್ಟು ಹಂಗ ಮುಟ್ಟಿ ಹಂಗ ಕಡ್ಯಾಗ ತಟ ಇದ್ ಬಿಡ. ಎಲ್ಲರ ಜೊತೆ ನೀವು ನೋಡ್ರಿ. ಅವ ತಿರುಗಿ ನಾನು ಸುಮ್ನೆ ಬಾಕ್ಯಂಡ್ ನಿಂತ್ಕೊಂಡ್ಬಿಟ್ಟೆ. ಸೆಕ್ರೆಟರಿ ಕಳಿಸ್ತಪ್ಪ. ಅಲ್ಲಿ ನಿಂತ ನೋಡ ಅವ್ನು ರಮೇಶ್ ಅಂತಂದೇಳಿ ಅವ್ನ ಕರ್ಕೊಂಬರ್ರಿ ಹಿಂಗ ಅಂದ. ಅವ್ರೊಬ್ರು ತಲೆ ಮ್ಯಾಗ ಕೈ ಇಟ್ಕಂತ ಬಂದ್ ನನ್ನ ತಲೆ ಮ್ಯಾಗ ಅವನೇ ಅಂದ್ರು. ತಲೆ ಮ್ಯಾಗ ಕೈ ಇಟ್ಟ ಹಿಂಗ್ ನೋಡಿದ. ಏಯ್ ಅಪ್ಪ ಕರಿತಾನ ಬಾ ಅಂತ ಎತ್ತಿ ಕಡ್ಯಾಕ್ ಹಾಕ್ಯಂಬಂದ್ರು. ಎತ್ಕೊಂಡ್ಬಿಟ್ರೆ ಕಡ್ಯಾಕ್ ಎತ್ಕೊಂಡ್ಬಿಟ್ರ ಅವ್ರು. ಕಡ್ಯಾಕ್ ಎತ್ಕೊಂಡಾಗ ಅವಾಗ ಅಪ್ಪ ಇದು ಯಾಕೆ ದರ್ಶನಕ್ಕೆ ನಿಂತಿದ್ದಲ್ಲ ನೀನು ಅಂದ. ಅಪ್ಪ ಮತ್ತೆ ನಾವು ನಿಮ್ ದರ್ಶನಕ್ಕೆ ನಿಂತ್ಕೊಂಡಿದ್ವಿ ಅಪ್ಪ ನಾವಂದಿ. ಆ ಕಡಂಜೋಗಿ ಹೋಗಿ ನಿಂತ್ಕ ಅಲ್ಲಿಗೆ. ನೀನಿದ್ದಲ್ಲಿಗೆ ಬಂದು ನಾನು ದರ್ಶನ ಕೊಡ್ತೀನಿ. ನಾನಿದ್ದಲ್ಲಿಗೆ ನೀನ್ ಯಾಕೆ ದರ್ಶನಕ್ಕೆ ಬಂದೀಯ? ಸಾಹೇಬ್ರೆ, ಇವನಂತ ಮಗ ನನಗೆ ಸಿಕ್ಕಿಲ್ಲ, ನನ್ನಂತ ಗುರು ಅವನಿಗೆ ಸಿಕ್ಕಾನೇನು ಕೇಳು, ಅವನಿಗೆ ಸಿಕ್ಕಾನೇನು ಕೇಳು. ಇಲ್ಲಪ್ಪ ಸಿಕ್ಕಿಲ್ಲ, ನಿಜವಾಗ್ಲೂ ಸಿಕ್ಕಿಲ್ಲ. ಇವತ್ತಿಗೆ ಬೇರೆ ಯಾರು ಸಿಕ್ಕಿಲ್ಲ ನಮಗೆ. ಮುರುಗೇಂದ್ರಪ್ಪನಂತ ಗುರು ಬೇರೆ ಯಾರು ಸಿಕ್ಕಿಲ್ಲ ನಮಗೆ. ಅವ್ರು ಸಿಕ್ಕ ಮೇಲೆ ಅಂಥ ಮಹಾತ್ಮರು ಅವರು. ಮುರುಗೇಂದ್ರಪ್ಪ ಅವ್ರನ್ನಂತ ಮಹಾತ್ಮರು ನಮ್ಮ ಜಗತ್ತೊಳಗಡೆಗೆ ನಮಗೆ ಬೇರೆ ಯಾರಿಗಾನೆ ಎಲ್ಲಾನೆ ಸಿಗ್ತಿದಾರ, ಆದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವರೇ ಫಸ್ಟ್ ಸಿಕ್ಕಿರೋದು. ಹೌದಲ್ಲ? ಹೌದು. ಅವ ತಿರುಗಿ ದರ್ಶನ ತಾಂಡ್ ನಿಂತ್ಕೊಂಡಿದ್ದೀನಿ. ಪಾಪ ಹಿಂಗ್ ಮುಟ್ಟಂತ ಹಿಂಗ ಜನನ ಬಿಸಿ ಆಗ್ತದ್ರ ಹೇಳ್ದು. ಹೌದೌದು. ನೀನ್ ಅಲ್ಲಿ ಹೋಗಿ ರಮೇಶ್, ಅಲ್ಲಿಗೆ ಬರ್ತ ನಾನು ದರ್ಶನ ಕೊಡ್ತೀನಿ. ನೀನ್ ಅಲ್ಲಿಗೆ ಹೋಗಿ ಕಡಂಜಾಗ ಹೋಗಿ ನಿಂತ್ಕ ಹೋಗಿ, ಅಲ್ಲಿಗೆ ಹೋಗಿ ಅಲ್ಲಿಗೆ ಬರ್ತಾನ, ಅಲ್ಲಿಗೆ ಬರ್ತಾನಂತ. ಹೆಂಗ್ ಬರ್ತಾರಪ್ಪ ಇಲ್ಲಿ ಪುರ್ಸತಿ ಇಲ್ದಂಗ ಕ್ಯೂ ನಿಂತಾರ ಜನರು. ಹೆಂಗ್ ಬರ್ತಾರ? ರಮೇಶ ಅಲ್ಲಿಗೆ ಹೋಗಂತ ಹೇಳಲ್ಲ. ಅಲ್ಲಿಗೆ ಹೋಗಿ ನಿಂತ್ಕೊಂಡಿವಿ. ನಾವೊಂದು 50 ಜನ ನಿಂತ್ಕೊಂಡಿವಿ. ಇನ್ನ ಕಡಿಮೆ ಜನ ಅಲ್ಲಿ ಜೊತೆ ಬಂದಾರ. ಒಂದು 50 ಜನ ನಿಂತ್ಕೊಂಡಿವಿ. ನಾನು ಅಲ್ಲಿ ಹೋಗಿ ನಿಂತನೆಲ್ಲ ಇಲ್ಲೇ ಎದ್ದು ಬಿಟ್ಟಪ್ಪ. ಅಷ್ಟು ಜನ ಬಿಟ್ಟು ನಿಮ್ ಅಷ್ಟು ಜನ ಬರ್ಬೇಕಂತ ಎದ್ದು ಬಿಟ್ರು. ಎದ್ರು ಜನ ಕೇಳಿದ್ರು. 5 ನಿಮಿಷ ಬರ್ತಾನೆ ನಾನು, ಸ್ವಲ್ಪ ದರ್ಶನ ಕೊಟ್ಟು ಬರ. ಅವ್ರಿಗೆ ಹೇಳಿ ಜನಗಳಿಗೆ ಹೇಳಿಗೆ ಬಂದ್ರು. ಎದ್ದು ದಡ ಎದ್ದು ಅಲ್ಲಿಗೆ ಬಂದೇ ಬಿಟ್ರು. ಮುಗುಳು ಕೂಡದ ಜನ ಎಲ್ಲ ಬಂದಂತ ಭಕ್ತಾದಿಗಳೆಲ್ಲ ನಮ್ಮನ್ನ ನೋಡ್ತದ. ದಡ ಬಂದ್ರು. ಮಹಾತ್ಮರು ಮುಂದ ನಿಂತು ಬಿಟ್ರು. ತಗಪ್ಪ ರಮೇಶ, ಕ್ಯೂ ನಿಂತಿದ್ದಲ್ಲ, ದರ್ಶನ ಬೇಕಂತಂದೇಳಿ ತಗ, ಎಷ್ಟು ದರ್ಶನ ಬೇಕಪ್ಪ ನೀ ತಗ ಅಂತಂದೇಳಿ ನಿಂತ್ಕೊಂಡ್ಬಿಟ್ರು. ಆಯ್ತು, ಬಿದ್ದ ಅಂಬರೀಷ್ ಪಾದ ಹಿಡ್ಕೊಂಡು, ಯಪ್ಪ ನನಗೆ ಪುಣ್ಯ ಆಯ್ತು ನೋಡಿ ಯಪ್ಪ, ನಾನು ಧನ್ಯನಾದ್ನಪ್ಪ ಇವತ್ತಂದೆ. ನೀನು ಹುಚ್ಚ, ನೀನಿದ್ದಲ್ಲಿ ಗುರುಗಳು ಬಂದು ದರ್ಶನ ಕೊಡ್ತಾರ. ಗುರುಗಳಿದ್ದಲ್ಲಿ ನೀನು ಬರ್ಬೇಕನ್ನೋದೇನಿದೆ? ನೀನಿದ್ದಲ್ಲಿಗೆ ನಾವು ಬಂದು ದರ್ಶನ ಕೊಡ್ತು ಅಂತ ಮಹಾತ್ಮರು ಒಪ್ಪಿಗೆ ಕೊಟ್ಟರು. ಆಯ್ತಪ್ಪ ಅಂದ. ಅವ್ರ ಪಾದ ಹಿಡ್ಕಂದ್ರಿ. ಆಯ್ತು, ನೀ ಇದ್ದರಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ಮಹಾತ್ಮರು ಅಪ್ಪ ಮತ್ತೆ ಹೋಗಿ ದರ್ಶನ ಕುಂತ್ಕೊಂಡ್ರು ಗುರುಗಳು. ಮತ್ತೆ ಹೋಗಿ ದರ್ಶನ ಕುಂತ್ರು. ಹೌದಲ್ಲ? ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ಫಂಕ್ಷನ್ಗೆ ಬಂದ್ರು ಗುರುಗಳು. ಅಲ್ಲಿ ಬೆಂಗಳೂರು ಎಂ ಎಸ್ ಪಾಳಿಗೆ ಮತ್ತೆ ಫಂಕ್ಷನ್ ಬಂದ್ರು. ಅದರಂತೆ 4 ವರ್ಷ ಫಂಕ್ಷನ್ ಆಯ್ತು ಅಲ್ಲಿ ಬೆಂಗಳೂರಾಗ. 4 ಹೌದೌದು. ದುಡ್ಕೊಂಡ್ ತಿನ್ನಾಕ ಹೋಗಲ್ಲೇ 4 ವಜ್ಜೆ ಆಯ್ತದ ಮಾಮೂಲಿ ಫಂಕ್ಷನ್ ಎಲ್ಲ. ಹೌದೌದು. ನಾನು ಇರ್ಲಿಲ್ಲ ಅಲ್ಲಿ. ಒಂದು 10-11 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ನೋಡು. 10-11 ಲಕ್ಷ ರೂಪಾಯಿ. 2,70,70,000 ರೂಪಾಯಿ ಹೂವಿನ ರಥ. ಅಪ್ಪಗ 2 ತಾಸು ಮೆರಣಿಗೆ ಅದು.
ಹೌದಲ್ಲ. ಕೇರಳಾಶಿ ಮೊದಲವ್ರನ್ನ ಕರೆಸಿದ್ದೀವಿ ಬಡಿಯವ್ರನ್ನ. ಕೇರಳ ಯಾದಗಿರಿಲಾಶಿ ಡೊಳ್ಳರ್ನ ಕರೆಸಿದ್ದೀವಿ. ಬೆಂಗಳೂರ್ಲಾಶಿ ಇದು ಬಡಿಯವ್ರನ್ನ ಕರೆಸಿದ್ದೀವಿ. ಆಮೇಲೆ ಮೈಸೂರ್ಲಾಶಿ ಡೊಳ್ಳರ್ನ ಕರೆಸಿದ್ದೀವಿ. ಕಂಬಳಕ್ಕೊಂಡು ಅವ್ರನ್ನ ಕರೆಸಿದ್ದೀವಿ. ಡೊಳ್ಳಿನ ಕುಣಿತ. ಹೌದು. ಅದು ಕಾರು ತೆಳಗಡೆ. ಅದಕ್ಕೆ ಕಾರಿಗೆ 30 ಅಡಿ ಇಂಥ ಬಲಿಸ್ಗಳು ಕಟ್ಟಿ ಡೆಕೋರೇಷನ್ ಮಾಡಿ ತೇರ್ ಮಾಡಿಸಿದ್ದೀವಿ. ಅದ್ರನ್ನ ಭರ್ಜರಿ ಆಯ್ತು ಅಂತಂದ್ರೆ ನಾವು ಅಲ್ಲಿ ಇರ್ಲಿಲ್ಲಲ್ಲ ಅವಾಗ. ತೇರ್ ಮಾಡಿಸಿದ್ದೀವಿ. ತೇರಿನ ತರ. ಅದು ಏನಪ್ಪ ಅಂತಂದ್ರೆ ಕಾರ್ ಅನ್ನೋದು ಅಸ್ಸಲ್ ಕಾಣಂಗಿಲ್ಲ. ಬರೀ ಹೂವಿನ ಕೂಡ ಡೆಕೋರೇಷನ್ ಅಷ್ಟಕ್ಕಷ್ಟು. ಏನು ಪಾಪರ್ ಕೂಡ ಅಲ್ಲ ಡೆಕೋರೇಷನ್. ಹೂವಿನ ಕೂಡ ಡೆಕೋರೇಷನ್ ಅಷ್ಟು. ಅದೇನು ಮೈಸೂರು ರಾಜನ ಅರಮನೆಗೆ ಹೋಯ್ತಿದ್ರಂತೆ ಅಷ್ಟೇ. ಅದು ಬಂದ್ಮೇಲೆ ಹುಚ್ಚಿಡ್ತದ್ರಂತೆ. ಅದು ಅಲಂಕಾರ ಮಾಡಿ ಇದೇ ಅಲಂಕಾರ ಬೇಕು, ಎಷ್ಟನ ಖರ್ಚಾಗಲ್ಲ ಅಂತ ಹೇಳಿದ್ವಿ. ಹೌದಾ. ಫಸ್ಟ್ನೇ ವರ್ಷ ಕಾರ್ನಲ್ಲಿ ಬಂದ್ರು, 2ನೇ ವರ್ಷ ಬೆಳ್ಳಿ ರಥದಾಗ ಬಂದ್ರು, 3ನೇ ವರ್ಷ ಒಂದು ಮಾಮೂಲು ಮಾಡಿಸಿದ್ವಿ, 4ನೇ ವರ್ಷ ಅದನ್ನ ಮಾಡಿಸ್ಬಿಟ್ಟಿವಿ. ಹೌದಲ್ಲ. ಫಂಕ್ಷನ್ ಆಯ್ತಲ್ಲ. ಅದೇನು ಕಾರ್ ಹೋಗುವಾಗ ಆ ಕಿಟಕಿಗೆ ಒಬ್ರು ಈ ಕಿಟಕಿಗೆ ಒಬ್ರು ನಿಂತ್ಕೊಂಬೋರು. ಹಿಂಗ್ ಹೋಗ್ಲಿ ಅಂಬೋರು. ಹಿಂಗ್ ನೆಟ್ಟಿಗೆ ಹೋಗಲ್ಲ ಅಂಬೋರು. ಅಷ್ಟೇ ಹೊರ್ತು ಅಪ್ಪ ಬಂತು, ಕಾಯಿ ಪಾಯಿ ಹೊಡಿದ್ವಿ, ಹೂನ್ಯಾರ ಹಾಕಿದ್ವಿ, ಮೇಲೆ ಏರ್ಕೊಂಡು ಕುಂತ್ಕೊಂಡ್ಬಿಡ್ತೀವಿ. ಅಪ್ಪ ಏನ್ ಅನ್ಕೊಂಡಿತ್ತಂತೆ, ಇವನ್ ಏನ್ ತೇರ ಮಾಡಿಸ್ಬಿಟ್ಟಾನಲ್ಲ, ಏನು ಎಲ್ಲ ಭಕ್ತರು ಸೇರಿ ತೇರ್ ಮಾಡಿಸ್ಬಿಟ್ಟಾರಲ್ಲ, ನನಗೆ ಒಂದು ಮಾತನ್ನ ತೇರ ಅಂತ ಹೇಳಿಲ್ಲಲ್ಲ, ಇವ ಎಂತವನಿರ್ಬೋದಮ್ಮ ಇವನು, ಎಂತ ತೇರ್ ಮಾಡಿಸ್ಬಿಟ್ಟಾನಲ್ಲ, ಇಷ್ಟು ಹೈಟ್ ಮಾಡಿಸ್ಬಿಟ್ಟಾನಲ್ಲ ತೇರ, ಬಾಬಾ ಭಾಳ ವಿಚಿತ್ರ ಬಿಡು, ಎಲ್ಲಾರು ಕಲ್ತು ಎಳ್ಕೊಂಡು ಹೋಗ್ತಿದ್ದಂಗ ಅದಾರ ಅಂತ ನಮ್ಮಪ್ಪ ಅನ್ಕೊಂಡಿತ್ತಂತೆ. ಯಾರೋ ಮುರುಗೇಂದ್ರಪ್ಪವ್ರು ಅನ್ಕೊಂಡಿತ್ತಂತೆ. ಅವಾಗ ತಿರುಗಿ ಆಯ್ತಪ್ಪ, ಕಾಯಿ ಪಾಯಿ ಎಲ್ಲ ಹೊಡೆಯೋರು, ಮಂಗಳಾರತಿ ಮಾಡೋರು, ಎಲ್ಲವದು ಮಾಡೋರು ಅಲ್ಲಿ. ಮುಂದೆ ಯಾರು ಅಗ್ಗಪ್ಪಗ್ಗ ಕಾಮ್ಲಂತೆ ಎಲ್ಲಾರು ಹಿಂದ ದಬ್ಕೊಂಡು ಹೋಗ್ತಾರೆ ಏನ್ ಬಿಡು ಅನ್ಕೊಂಡ್ರೆ ಒಟ್ಟು ಗೊತ್ತೇ ಆಗಿಲ್ಲ. ನೋಡಿ ನಮಗ್ ಗೊತ್ತಾತ ಹಿಂಗ್ ಮಾಡಿದ್ರೆ ಹಿಂಗ್ ಹೋಗುತ್ತ, ಒಳಗೆ ಮುಣಿಕೊಂಡ್ ಕಾಣಿಸಿಲ್ಲ. ಆದ್ರೆ ನಮ್ಮ ಮಾತ್ಮರಿಗೆ ನಮ್ಮ ಅಪ್ಪರಿಗೆ ಗೊತ್ತೇ ಇರಲ್ಲ ಅಂತ. ಇದೇನೋ ಎಳ್ಕೊಂಡ್ ಹೋಗ್ತಿರ್ತಾರ ಇಲ್ಲ ದಬ್ತಿರ್ತಾರ ಅನ್ಕೊಂಡ್ರೆ. ಅವಾಗ ಎಲ್ಲಾರು ಬಾರಿಸ್ಕಂತ ಎಲ್ಲಾರು ಮುಂದಕ್ಕೆ ಹೋಗಿದ್ರಂತೆ. ನಾನು ದೊಡ್ಡ ಮನುಷ್ಯ ಆಗಿ ನಿಂತ್ಕೊಂಡಿದ್ನಂತೆ ಮುಂದ. ದೊಡ್ಡ ಮನುಷ್ಯ ಆಗಿ ಮುಂದೆ ನಿಂತಿದ್ನಂತ, ಬರ್ಲ ನಿಂತ ಆಯ್ತು, ಸ್ಟಾರ್ಟ್ ಆಗಿಬಿಡ್ತೇನೆ. ಅಲ್ಲ ಇವನೇನೇನ ಇದ್ರನಿಂದ ಅಪ್ಪಗೆ ಪೂರ್ತಿ ತಿಳಿಲಾರ್ದಂಗ ಆಗಿಬಿಟ್ಟದ ಅಲ್ಲಿ. ನಿಮ್ನೇನು ಶಕ್ತಿ ಕಾರಣದ ಮ್ಯಾಗ ಏನನ್ನ ಕರೆಸ್ತದೇನೇನು. ಅವಾಗ ಹಿಂದಕ ಮುಂದಕ ನಮ್ಮಪ್ಪ ನೋಡ್ತದಾನಂತೆ. ಇಲ್ಲ ಯಾರು ದೊಬ್ಬೋರಿಲ್ಲ, ತಾನೇ ಹೋಗ್ತಂತೆ. ಅವಾಗ ಯಾರೋ ಮೇಲ್ಗಡೆ ಇದ್ದವ್ರಿಗೆ ಅನ್ನಂತೆ, ಹೆಂಗೋ ಅದು ಏನು ಹಿಂಗ ಹೋಗಕಚ್ಚೈತಿದು, ದೊಬ್ಬೋರಿಲ್ಲ, ತಳ್ಳೋರಿಲ್ಲ, ಎಳೆಯೋರಿಲ್ಲ, ತನ್ನ ಪಾಡಿಗೆ ತಾನೇ ಹೋಗಕಚ್ಚೈತಿ, ಏನಿದು ವಿಚಿತ್ರ ಅಂದ್ರೆ ಅವ್ರು ತೆಳಗಿಳಿದು ಬಂದು ನೋಡಿಕೊಂಡ ಮೇಲೆ ಹೋದಂತೆ. ಅಪ್ಪ ಕಾರಿಗೆ ಡೆಕೋರೇಷನ್ ಈ ತರ ಮಾಡಿದ. ಅಲ್ಲ ಇವನು ದಡ್ ನನ್ನ ಮಗ ಅನ್ಕೊಂಡಿದ್ದೆ ನಾನು. ಅವ್ರಿಗೆ ವಿಚಿತ್ರ ಇವನು ಎಂಥ ಶಾಣೆ ಇರ್ಬೋದು ಹಬ್ಬ. ಏನ್ ಮಾಡಿದ ಮತ್ತೆ ಆ ತೇರ್ ಇಳಿದು ಬಂದ ಮೇಲೆ ಮುಂದೆ ಕಾರಿನ ಮುಂದೆ ಅಂಗಳ ಮಾಡಿದೀವಿ. ಹೂವಿನ ಕೂಡ ಡೆಕೋರೇಷನ್ ಮಾಡಿ ಅಂಗಳ ಮಾಡಿದ್ವಿ. ಅಲ್ಲಿ ಬಂದು ನಿಂದಿರ್ಬೇಕು ಅಪ್ಪ. ಹಂಗ ಮಾಡಿ ಮತ್ತೆ 500ದ ಒಂದು ಬಿಂದಿಗೆ ಮಾಡಿದ್ವಲ್ಲ, ಎಲ್ಲಾ ಬಿಂದಿಗೆ ನೀರು ಅಲ್ಲಿ ಸುರಿದ ಮ್ಯಾಗ ಅವ ತೆಳಗಿಳಿದು ಹೋಗ್ಬೇಕಪ್ಪ. ಎಲ್ಲ ಮುತ್ತೈದರು. ಹೌದು, ಮೇಲ್ಗಡೆ ಇದ್ದವರು ತೆಳಗ್ ಪಾರ್ಕಕ್ ಬರ್ಬೇಕು. ಯಾವುದು ಕಾರಿನ ಮುಂದೆ ಬೆಂಚ್ ಇರ್ತ ನೋಡಿ, ಅದಕ್ಕೆ ಕಟ್ಟಿಗಳು ಹಿಂಗ್ ಬಿಟ್ಟು ಹಿಂಗ್ ಮಾಡಿದ್ವಿ ಅಮ್ಮ. 500ದ ಒಂದು ತುಂಬಿದ ಕೂಡ ಕಳಿಸಿಗಳು ತಗೊಂಡು ಬರ್ತಿದ್ರಲ್ವ. ಅಷ್ಟು ಜನನ ಉತ್ತರ ಕರ್ನಾಟಕ ನಮ್ ಯಾದಗಿರಿ ಕಡೆ ಜನ ಆ ಕಡೆ ಇತ್ತ, ಅಲ್ಲಿ ಲೋಕಲ್ ಜನ ಬೆಂಗಳೂರು ಏನು ಸಿಟಿ ಇಲ್ಲ, ಬೆಂಗಳೂರು ಜನ ನಾವು ತಗೊಂಡಿದ್ದಿಲ್ಲ. ಒಟ್ಟು ಅವ್ರು ಬಂದಿಲ್ಲ, ತಗೊಳ್ಳೋದಕ್ಕೆ ಅವ್ರು ಬಂದಿಲ್ಲ. ಆಮೇಲೆ ಏನೋ ಒಂದು ಅವತ್ತು ಒಂದು 501 ಮಾಡಿದ್ವಲ್ಲ, ಒಂದು 1500-2000 ಜನ ಮತ್ತೆ ನಮಗೆ ಇದು ಮಾಡಿದ್ರು. ನಾವೇನು ಅವತ್ತು ಸ್ವಲ್ಪ ಸುಮ್ಮನೆ ನೋಡೋಣ ಅಂತಂದೇಳಿ ಶೇಟನ್ ಕಡೆಲಾಸಿ 500 ಡೈರೆಕ್ಟ್ ತರಿಸಿದ್ದೀವಿ ನಾವು. ಅದೇನು ಜಾಸ್ತಿ ಇಟ್ಟಿದ್ದಲ್ಲ, 501 ರೂಪಾಯಿ ಇಟ್ಟಿದ್ದೀವಿ ಕಾಣಿಕೆ. 501 ರೂಪಾಯಿ ಅಂದ್ರೆ ಹೆಂಗಿಟ್ಟಿದ್ದೀವಿ, ಏನು ಆರಾಮಿಲ್ದವರು, ಮಕ್ಕಳಾಗಲಾರ್ದವ್ರು, ಏನನ್ನ ಮನದೊಳಗಡೆ ರೋಗ ಇರ್ತಕ್ಕದಂಥವ್ರು, ಭೂಮಿ ಸ್ವಾಮಿ ಬೆಳ್ಳಾರ್ದಂಥವ್ರು, ಮನ್ಯಾಗ ಆರಾಮಿಲ್ದಂಥವ್ರು ಅಂಥವ್ರು ಬಿಂದಿಗೆ ಒತ್ತಗರಿ. ಮತ್ತೆ ಆ ಬಿಂದಿಗೆ ಇಲ್ಲಿ ನೀರು ಸೋದು ಒಯ್ದು ನಿಮ್ಮ ಮನೆಯಲ್ಲಿ ಬಿಂದಿಗೆ ತುಂಬಾ ನೀರಿಟ್ಟು, ಒಂದು ತುಂಬಿದ ಕಾಯಿ, ಒಂದು ಕುಬಸದ ಕಣ ಇಟ್ಟು, ಅಮಾಸೆ ಉಣಿಹಾರ ಹಾಕರು, ದೊಡ್ಡಪ್ಪರ ಹೆಸರಿನ ಮೇಲೆ ಪೂಜಿಸರು. ನಿಮಗೆ ಏನೇ ಪ್ರಾಬ್ಲಮ್ ಮನೆಯಲ್ಲಿ ಆಯ್ತಂದ್ರೆ ಅದ್ರೊಳಗೆ ನೀರು ತಕೊಂಡು ಮನೆ ಚೆಲ್ಲೋಡ್ರಿ, ಹೊಟ್ಯಾಗ ತಗರಿ, ಭೂಮಿಗೆ ಹಾಕ್ರು, ಮಕ್ಕಳಾಗಲಾದ್ರು ಕೊಡ್ರು, ಆಗುತ್ತಂದ್ವಿ. 90 ಭಾಗ ಅದೇ ಕೆಲಸ ನಡೀತಾ ಅದು. ಹೌದಲ್ಲ. ಅಂಗಳಕ್ಕೆ ಬಂದು ಅಪ್ಪ ನಿಂತ ಮೇಲೆ ಅವಾಗ ನೀರು ಉಯ್ದ ಮೇಲೆ
ಅಪ್ಪ ತೆಳಗಿಳದ ಮೇಲೆ ಮತ್ತೆ ಹೂವಿನ ಮ್ಯಾಗ ಅಪ್ಪನ ಟೇಜಿಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ ನಾವು ಟೇಜಿಗೆ. ಟೇಸ್ ಮಾಡಿಬಿಟ್ಟಿದ್ರಲ್ಲ? ಹೌದು, ಟೇಜ್ ಮಾಡಿಬಿಟ್ಟಿದ್ವಿ. ಅಲ್ಲಿ ಅಪ್ಪ ಭಾಷಣ ಎಲ್ಲವೂ ಅದಾದ್ಮೇಲೆ ಲಾಸ್ಟು ನಮ್ಮ ಸಣ್ಣ ಬಡವರು ನಮ್ಮ ಸಣ್ಣ ಬಡವರು ಅದ್ರಾಗ ಲಾಸ್ಟಿಗೆ ಅಪ್ಪ ಕುಂತು ಪ್ರಸಾದ ಮಾಡ್ತೀವಿ. ಸಣ್ಣ ರೂಮು ಸೆಡ್ ತರ, ಸೆಡ್ ಅನ್ನೋಕೆ ಸಣ್ಣದು ದುಡ್ಕೊಂಡ್ ತಿನ್ನಕ್ ಹೋದ ಒಂದು ಚಾಟ್ ಇದ್ರೆ ಸಾಕು ಅಂತದ ರೂಮ್ನ್ಯಾಗ ಅವ್ರ ಅರಮನೆಯಾಗಿರಂತ ಅಪ್ಪ ಅವರು ಒಂದ್ ಸಣ್ಣ ಭಕ್ತನ ಮನ್ಯಾಗ ಅರಮನೆಯಾಗ ಇರ್ತಕ್ಕದಂತ ಗುರುಗಳು ಅಂದದಕ್ಕಾಗಿ ನಮ್ಮನ್ನ ಬೈದ್ರು. ಅವತ್ತು ನಮ್ಮಪ್ಪ ಮುರುಗೇಂದ್ರಪ್ಪ ಅವ್ರು ಬೈದ ಮಾತು ನಿಜಾನೇ. ಹೌದಲ್ಲ, ನಿಜಾನೇ. ನಮ್ಮಪ್ಪ ಮುರುಗೇಂದ್ರಪ್ಪ ಅವ್ರು ಬೈದ ಮಾತು ನಿಜಾನೇ. ಭಕ್ತಿಲಿಂದ ನೆನೆಸಿದ್ರೆ ನೀನು ಎಲ್ಲಿರ್ತೀವಿ ನಮ್ಮಪ್ಪವ್ರು ಅಲ್ಲಿ ಬಂದು ದರ್ಶನ ಕೊಟ್ಟು ಹೋಗ್ತಾರೆ ಅಂತಲ್ಲಿ ಬಂದು ಅವರು ಪ್ರಸಾದ ಮಾಡಿದ್ರು. ಹೌದು, ಬಡ ಭಕ್ತರ ಮನೆಯಲ್ಲಿ ಬಂದು ಪಾದ ಇಟ್ಟಿಗೆಸಿಂದು ಪ್ರಸಾದ ಮಾಡಿದ್ರು. ಅವರು ಪ್ರಸಾದ ಮಾಡಿದ್ರು ಗುರುಗಳು. ನಾನು ಅಲ್ಲಿ ಮಾಡ್ತೇನೆ ಪ್ರಸಾದ ಅಂತ ಹೇಳಿದ್ರು ಅಪ್ಪವರು. ಆಮೇಲೆ ಎಷ್ಟೇ ಜನ ಹೋಗ್ತಿದ್ರು, ಮಕ್ಕಳ ಸಂತಾನ ಕೊಟ್ಟರು ಅಪ್ಪವರು. ಒಳ್ಳೆ ಉದ್ದೇಶದಿಂದ ಅಪ್ಪವ್ರು ಮನಸ್ಸು ಮಾಡಿ ಎಷ್ಟೇ ರೋಗಿಗೆ ಆರಾಮ್ ಮಾಡಿದ್ರು ಅಪ್ಪವರು. ಬಂಜಿ ಮಕ್ಕಳೆಲ್ಲ ಅಂದವರಿಗೆ ಮುರುಗೇಂದ್ರಪ್ಪವರು ಮಕ್ಕಳ ಸಂತಾನ ಕೊಟ್ಟರು. ಹೊಲ ಮನೆ ಬೆಳ್ಳಾರ್ದವರಿಗೆ ಹೊಲ ಮನೆ ಬೆಳೆಯೋ ಶಕ್ತಿ ಕೊಟ್ಟರು ಮುರುಗೇಂದ್ರಪ್ಪ ಅವರು. ಆಮೇಲೆ ಯಾರು ಹೊಲಗಳು ಏನನ್ನ ಪೆಂಡಿಂಗ್ ಗಿಂಡಿಂಗ್ ಹಂಗೆ ಏನನ್ನ ಇದ್ರೆ ಆ ವಿಲೇಜ್ ಕಂಟಾಗ್ಲಿ ಯಾರಾಗ್ಲಿ ಯಾವ ಜಿಲ್ಲದೊಳಗಡೆನ ಇರ್ಲು, ಅಪ್ಪ ಅವತ್ತು ನಮ್ಮ ಭಕ್ತರಿಗೋಸ್ಕರಾಗನ ಅವ್ರ ನಂಬರ್ ಹಿಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಅದನ್ನ ನಮ್ಮ ಮಠದ ಭಕ್ತ ಇದೇನ, ಅವನ್ ಯಾಕೆ ವರ್ಷಗಟ್ಲೆ ತಿರುಗಿಸ್ತದೀವಿ ನೀನು, ನಿನಗೇನು ಸ್ವಲ್ಪ ಬುದ್ಧಿ ಗಿದ್ದಿ ಇದಿಲ್ಲ ನಿನಗೆ, ಅದು ಯಾರು ಅನ್ಕೊಂಡ್ಬಿಟ್ಟಿದ್ದಿ, ಮುಗುಳು ಕೊಡದ್ ಭಕ್ತ ಅವನು ಅವತ್ತೇ ಬಂದಿರುವಲ್ಲ ಅಕ್ಕ ನಮ್ಮ ತಕ. ಅವನ ಮಠಕ್ಕೆ ದುಡ್ದಾನ ಇಲ್ಲ ಗೊತ್ತಿಲ್ಲ. ನಮ್ಮಪ್ಪ ಅದನ್ನೆಲ್ಲ ಮುರುಗೇಂದ್ರಪ್ಪ ಅವ್ರು ಅದನ್ನೆಲ್ಲ ತಲೆಯಾಗಿ ಇಟ್ಕೊಂತ ರೈತರು ಅಪ್ಪ ಹತ್ರ ಬಂದು ಏನು ಕಷ್ಟ ಹೇಳ್ಯಾರ ಅದು ಪರಿಹಾರ ಆಗ್ಬೇಕು, ಅಪ್ಪನ ಕಡೆ ಎಲ್ಲ ಆಗ್ಬೇಕು. ಭಕ್ತರಿಗೆ ಒಟ್ಟು ಹೌದು ಪರಿಹಾರ. ಹೌದೌದು. ಅಪ್ಪ ಅಷ್ಟು ವರ್ಷ ಬಂತಲ್ಲ ಮುರುಗೇಂದ್ರಪ್ಪ ಅವರು, ಯಾರ್ಯಾರನ್ನ ಏನೇನು ₹1 ಭಾರ ನಮಗೆ ಯಾರಿಗೆ ಮಾಡಿಲ್ಲ. ಸಾಲು ₹1 ಭಾರ ಮಾಡಿಲ್ಲ. ಗುಡ್ಯಾಗಳ ದೇವ್ರು ನೀನು ಇವತ್ತು ಮನ್ಯಾಗ ಹೋಳಿಗೆ ಮಾಡ್ತೀವೋ ಕರಿಗಡುಬು ಮಾಡ್ತೀವೋ ಏನ್ ಮಾಡ್ತೀವಿ ಸುಮ್ಮನೆ ತೋರ್ಸೋದು, ಬಂದು ನಾವು ನುಂಗೋದು. ಹೌದಲ್ಲ, ಭಗವಂತ ಅದರಂತೆ ಬಂತು ಕುಂದಿರ್ತಿತ್ತು. ನಾವೇನೇ ಖರ್ಚು ಮಾಡಿದ್ರನ್ನ ಊಟಕ್ಕೆ ಉಪಚಾರಕ್ಕೆ ಮಾಡ್ಕೊಂತಿದ್ದೀವಿ. ಏನು ಪಾದ ಹಿಡಿದು ದೊಡ್ಡಪ್ಪರಿಗೆ ಏನು ಕಾಣಿಕೆ ಕೈಯಾಗ ಕೊಡ್ತಾರ, 10 ಕೊಡ್ತಿದ್ರು 100 ಕೊಡ್ತಿದ್ರು ಏನು ಕೊಡ್ತಿದ್ರು ಅದನ್ನ ಮಾತ್ರ ಜೋಳಿಗೆ ತುಂಬಿಸಂತಪ್ಪ. ಅದು ಬಿಟ್ಟು ಹೌದು ನಾನು ಫಂಕ್ಷನ್ಗೆ ಬಂದಿದ್ದೀನಲ್ಲ ಮತ್ತೆ ನನಗೊಂದಿಷ್ಟು ಕಾಣಿಕೆ ಕೊಡ್ಬೇಕಲ್ಲ ಅಂತವಲ್ಲ. ಗುರುನಾಥ ಕೇಳಿದವರಲ್ಲ, ಬೆಲೆ ಕಟ್ಟಿದವರಲ್ಲ, ಬೆಲೆ ಕಟ್ಟಿ ಬೇಡಿದವರಲ್ಲ. ಹೌದಲ್ಲ, ಇವತ್ತು ನಾವು ಸಮೇತ ಅವ್ರ ಹೆಸರು ಹೇಳ್ಕೊಂಡು ಬಾಳೆ ಕಚ್ಚಿದೀವಿ ಗುರುಗಳ ಹೆಸರು ಹೇಳ್ಕೊಂಡು. ಆ ನಮ್ಮಪ್ಪ ದೊಡ್ಡಪ್ಪ ಹೆಂಗ ಹೋಗಿದೆ ಅದ್ರಾಗ ನಾವೊಂದು ಸ್ವಲ್ಪ ತಿಳ್ಕೊಂಡು ಅವ್ರ ದಾರಿಯಲ್ಲಿ ಅಂದ್ರೆ ಅವ್ರ ದಾರಿಯಲ್ಲಿ ಹೋಗೋಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಅವ್ರ ಪಾದದ ಹೌದೌದು, ಅವ್ರ ಪಾದದ ಧೂಳು ಸರಿ ಸಮಾನ. ನಾವು ಧೂಳಾದ್ರೂ ಪರವಾಗಿಲ್ಲ. ನಾವು ಅಷ್ಟು ತಿಳ್ಕೊಂಡಿದೀವಿ ನಮ್ಮಪ್ಪ ಹಿಂಗೆ ಹೊಂಟಿದೆಲ್ಲ, ನಮ್ಮಪ್ಪ ಹಿಂಗೆ ಒಬ್ರನ್ನ ನವಸಕ್ಕಲ್ಲ, ನಮ್ಮಪ್ಪ ಒಬ್ರನ್ನ ಕಾಡಕ್ಕಲ್ಲ, ಒಬ್ರನ್ನ ಬೇಡಕ್ಕಲ್ಲ. ನಾವು ನಮ್ಮ ಅಪ್ಪನಂತೆ ಹೋಗ್ಬೇಕು, ಸ್ವಲ್ಪ ಆದಷ್ಟು ತಿಳ್ಕೊಬೇಕಂತಂದು ನಾವು ಒಬ್ರನ್ನ ದುಡ್ಡು ಪಡ್ಡು ಕೇಳಲ್ಲ. ಅವ್ರು ಯಾವ ಟೈಮ್ನಾಗನ್ನ ಬರ್ಲು, ಎಷ್ಟೊತ್ತಿನಾಗನ್ನ ಬರ್ಲು, ನಮ್ಮಪ್ಪ ಹತ್ರ ಪ್ರಸಾದ ಇರ್ತೈತೆ. ನನ್ನ ಗುರು ಕೊನೆಗಾಲಕ್ಕೆ ಬರುವಾಗ ನನಗೇನು ಕೊಟ್ಟತೆ, ಒಂದು ಬೆತ್ತ ಕೊಟ್ಟೈತೆ. ಮುರುಗೇಂದ್ರಪ್ಪ ಅವ್ರ ಅಪ್ಪ ರಮೇಶ. ಬೆತ್ತ ಅಲ್ಲಿದೆ, ಈ ಕಡೆಗಿದೆ ನೋಡು, ಕಾಣದ ಈ ಬಿತ್ತ ಹೆಚ್ಚೈತಲ್ಲ. ಅಪ್ಪ ಬೆತ್ತ ನನ್ನ ಕೈಯಾಗ ಕೊಟ್ಟಿದೆ, ಅವ್ರು ಕೊಟ್ಟಿರೋದು. ಇನ್ನೂ ಒಂದು ಫೋಟೋ ಕೊಟ್ಟಿದೆ. ಅಪ್ಪವ್ರೇನ ಫಸ್ಟ್ ಮಗ ಆದಾಗ ಮಠಕ್ಕೆ ಬಂದಾಗ ಹುಟ್ಟಿಸಿದ್ರಂತೆ ಫೋಟೋಗಳು ಅವು. ಕೊಟ್ಟಿದೆ. ಒಂದು ಸ್ವಲ್ಪ ತೆಲ್ಮೆ ಭಿನ್ನವಾಗಿದೆ, ಅದು ಮಾಡಿಸ್ಬೇಕಂತ ರೆಡಿ ಮಾಡಕ್ಕೆ ಇದು ಮಾಡಿದೀವಿ ಅದನ್ನ. ಇದು ಒಂದು ನಮ್ಮಪ್ಪ ಅದು ಒಂದು ಆಸ್ತಿ, 2 ಆಸ್ತಿ ಕೊಟ್ಟಿರೋದು. ಆದ್ರೂ 2 ಆಸ್ತಿ ಅಲ್ಲ, ನಮ್ಮಪ್ಪ ಸಿದ್ದಪ್ಪಪ್ಪ ಏನು ಹೇಳಿತ್ತು ಅದಕ್ಕಿಂತ 4 ಪಟ್ಟು ಹೆಚ್ಚು ನನಗೆ ಮುರುಗೇಂದ್ರಪ್ಪ ಹೇಳ್ತಿ. ರಮೇಶ ಬೇಡ, ಏನು ಬೇಡ್ತೀವಿ ಬೇಡ ರಮೇಶ, ಕೊಡ್ತೀನಿ ನಾನು ನಿನಗೆ. ಬೇಡ, ಏನು ಬೇಡ್ತೀವಿ ಬೇಡ ನೀನು, ನಾನು ಕೊಡ್ತೀನಿ. ಇಲ್ಲ ಅಂತ ಅಂಬಕಲ್ಲ, ಕೇಳು ನೀನು ಅಂತ ಅಂಬುತ್ತ ನಮ್ಮಪ್ಪ.
ನಾನಿದ್ದೆಪ್ಪ ಏನು ಬೇಡಪ್ಪ ನೀನಿದ್ದು ನನಗಿನ್ನ ಬೇರೆ ಏನು ಬೇಕಾಗೈತೆಪ್ಪ, ನಿನ್ನ ಆಶೀರ್ವಾದ ನಿನ್ನ ಶಕ್ತಿ ಒಂದಿದ್ರೆ ಸಾಕಪ್ಪ. ಇವರೆಲ್ಲರೂ ಬಡವ್ರಪ್ಪ ನಿಮ್ ಜೊತೆಗೆ ಬಂದಿರ್ತಕ್ಕಂಥದ್ದು ಯಪ್ಪ, ಇವರೆಲ್ಲರೂ ಬಡವ್ರಪ್ಪ, ಇವ್ರಿಗೆ ಕೊಡೆಯಪ್ಪ ಫಸ್ಟು, ಇವ್ರಿಗೆ ಆಶೀರ್ವಾದ ಮಾಡ್ಯಪ್ಪ ಅಂದ್ರೆ ಅಪ್ಪ ಹೇಳ್ತಿರ್ತಾರೆ, ರಮೇಶ ನಿನ್ನ ಭಕ್ತರು ಎಲ್ಲಿಗೆ ಇದ್ದಾರೆ ಮನೆ ತಿರುಗಿ ಆಶೀರ್ವಾದ ಮಾಡ್ಕೊಂಬರ್ತ ನಾನು, ನಿನಗೆ ಸಮಾಧಾನ ಹ್ಞೂನಪ್ಪ ಅಷ್ಟು ಮಾಡಿದ್ರೆ ಸಾಕಪ್ಪ. ಯಪ್ಪ ತುಂಬ ಕಷ್ಟದಾಗದಿರಪ್ಪ, ಇಷ್ಟಿಷ್ಟು ಕೂಸು ಕಟ್ಕೊಂಡು ಹೋಗಿ ಗಿಡಕ್ಕೆ ತೊಟ್ಲ ಕಟ್ಟಿ ಕಾಂಕ್ರೀಟ್ ಹಾಕ್ತಾರಪ್ಪ ನಮ್ಮ ಜನರು. ಯಪ್ಪ ನಮ್ಮ ಜನರು ಗಿಡಕ್ಕೆ ಕಟ್ಟಿ ಕಾಂಕ್ರೀಟ್ ಹಾಕ್ತಾರಪ್ಪ, ಅವ್ರದ್ದೊಂದು ಬಂಧನ ಅರ್ಧ ಹಾಕ್ಬಿಡಪ್ಪ. ಅದು ಯಾರ ಕೈಲೇ ಸಾಧ್ಯ ಅಲ್ಲಪ್ಪ, ನಿಮ್ಮ ಕೈಲೇ ಸಾಧ್ಯ ಐತೆಪ್ಪ. ಓ ರಮೇಶ ಮಾಡ್ದ ನಾನು, ಓ ನಾನು ಮಾಡ್ತೀನಿ ರಮೇಶ, ಮನೆಗೆ ತಿರುಗಿ ನಾನು ಆಶೀರ್ವಾದ ಮಾಡ್ಕೊಂಬರ್ತೀನಿ, ಚಿಂತೆ ಮಾಡಬೇಡ ನಿನ್ನ ಸಾಲ. ನಿನ್ನ ಭಕ್ತರನ್ನ ನಾನು ಉದ್ಧಾರ ಮಾಡ್ದಂತ ನಮ್ಮಪ್ಪ ಒಪ್ಪಿಕೊಂಡಿದ್ದೆ. ಇವತ್ತು ಬೆಂಗಳೂರಾಗ ಇರ್ತಕ್ಕಂಥ ಭಕ್ತರನ್ನ ನಮ್ಮಪ್ಪ ಮುರುಗೇಂದ್ರಪ್ಪ ನಿಜವಾಗ್ಲೂ ಉದ್ಧಾರ ಮಾಡಿಬಿಟ್ಟಿದ್ದಾರೆ, ನಿಜವಾಗ್ಲೂ ಉದ್ಧಾರ ಮಾಡಿಬಿಟ್ಟಿದ್ದಾರೆ ನೋಡ.